ಗವಿಗಂಗಾಧರೇಶ್ವರ ಮಂದಿರದಲ್ಲಿ ಸೂರ್ಯ ರಶ್ಮಿಯ ಕೌತುಕ. ನಂದಿ ವಿಗ್ರಹದ ಮೂಲಕ ಸೂರ್ಯ ರಶ್ಮಿಯ ಪ್ರವೇಶ. ಗವಿಗಂಗಾಧರೇಶ್ವರನಿಗೆ ಸೂರ್ಯ ದೇವನ ಮಹಾನಮನ. ನೇರ ಪ್ರಸಾರದಲ್ಲಿ ಸೂರ್ಯ ನಮಸ್ಕಾರದ ವಿಸ್ಮಯ. ಇದೇ ಹೊತ್ತಿನ ವಿಶೇಷ ಸೂರ್ಯ ನಮಸ್ಕಾರ. ನಾನು ಸುಕನ್ಯಾ. ಗವಿಗಂಗಾಧರೇಶ್ವರ ಮಂದಿರದಲ್ಲಿನ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಶತಶತಮಾನಗಳ ಐತಿಹ್ಯವನ್ನ ಹೊಂದಿರುವ ಗವಿಗಂಗಾಧರೇಶ್ವರ ಸ್ವಾಮಿಯ ಕ್ಷೇತ್ರ ಬಹಳಷ್ಟು ರಹಸ್ಯಗಳನ್ನ ತನ್ನ ಒಡಲಲ್ಲಿ ಹುದುಗಿಸಿಕೊಂಡಿದೆ. ಅಂತಹ ಕ್ಷೇತ್ರದ ಬಗೆಗಿನ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ. ಇದು ಭಾರತ. ಕೆಲವು ಪ್ರಾಚೀನ ಗುಹಾಂತರ ದೇವಾಲಯಗಳಲ್ಲಿ ಒಂದು. ತನ್ನ ಒಡಲೊಳಗೆ ಅಚ್ಚರಿಗಳನ್ನ ಇಟ್ಕೊಂಡಿರುವ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಶಿವಾಲಯ. ಅಚ್ಚರಿಯ ಶಿವಾಲಯ ಇರುವುದು ದಕ್ಷಿಣ ಬೆಂಗಳೂರಿನ ಗವಿಪುರಂ ಗುಟ್ಟಹಳ್ಳಿಯಲ್ಲಿ. ಪಾರ್ವತೀಶ ಈ ಗುಹಾಂತರ ದೇವಾಲಯದೊಳಗೆ ಗವಿಗಂಗಾಧರನಾಗಿ ನೆಲೆ ನಿಂತಿದ್ದಾನೆ. ಗವಿಯೊಳಗೆ ನೆಲೆಸಿರುವ ಭವರೋಗ ನಿವಾರಕ ಗಂಗಾಧರನ ಈ ಆಲಯ ಹಲವು ವೈಶಿಷ್ಟ್ಯತೆಗಳಿಂದ ಮನಮೋಹಕ ಪ್ರಾಚೀನ ವಾಸ್ತು ವಿನ್ಯಾಸದಿಂದ ಸಹಸ್ರಾರು ಭಕ್ತರನ್ನ ಸೂಜಿಗಲ್ಲಿನಂತೆ ತನ್ನತ್ತ ಸೆಳೆದುಕೊಳ್ಳುತ್ತಿದೆ. ಗಂಗಾಧರ ನೆಲೆಸಿರುವಂತಹ ಗುಹಾಂತರ ದೇವಾಲಯದಲ್ಲಿ ಮಕರ ಸಂಕ್ರಮಣದ ಪುಣ್ಯ ಕಾಲದಲ್ಲಿ ಒಂದು ಅದ್ಭುತ ಎದುರಾಗುತ್ತೆ. ಹಾಗೆ ಎದುರಾಗುವ ಅದ್ಭುತವೇ ಮಕರ ಸಂಕ್ರಾಂತಿ ದಿನ. ದಕ್ಷಿಣದಿಂದ ಉತ್ತರಕ್ಕೆ ಪಥ ಬದಲಿಸುವ ಭಾಸ್ಕರ ಶಿವನಿಗೆ ನಮಿಸಿ ಮುಂದೆ ಸಾಗ್ತಾನೆ. ಕೆಲವು ನಿಮಿಷಗಳ ಕಾಲ ತನ್ನ ರಶ್ಮಿಯನ್ನ ಶಿವಲಿಂಗದ ಮೇಲೆ ಬೀರುವ ಮೂಲಕ ಭಾಸ್ಕರ ಲಯಕಾರಕನಿಗೆ ತನ್ನ ಭಕ್ತಿ ಸಮರ್ಪಿಸ್ತಾನೆ. ಮಕರ ಸಂಕ್ರಮಣ ಪುಣ್ಯಕಾಲದ ಸಂಜೆ ಸೂರ್ಯನ ಕಿರಣಗಳು ಲಿಂಗದ ಮುಂದಿರುವ ನಂದಿಯ ಕೊಂಬಿನಿಂದ ಹಾದು ಸ್ವಯಂಭೂ ಶಿವಲಿಂಗವನ್ನ ಸ್ಪರ್ಶಿಸುತ್ತೆ. ಈ ದೃಶ್ಯ ವಿಸ್ಮಯವನ್ನ ಕಣ್ಣಾರಿ ವೀಕ್ಷಿಸಲು ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ. ನಂದಿ ಕೊಂಬಿನ ಮೂಲಕ ಶಿವಲಿಂಗವನ್ನ ಸ್ಪರ್ಶಿಸುವ ಸೂರ್ಯ ರಶ್ಮಿಯಿಂದ ಭವಿಷ್ಯವಾಣಿಯೊಂದು ಹೊರಹೊಮ್ಮುತ್ತೆ. ಹಾಗೆ ಎದುರಾಗುವ ಆ ಭವಿಷ್ಯವಾಣಿ ಏನು ಅಂದ್ರೆ, ಶಿವಲಿಂಗವನ್ನ ಸ್ಪರ್ಶಿಸುವ ಸೂರ್ಯ ರಶ್ಮಿ ಹೆಚ್ಚು ಕಾಲ ಶಿವಲಿಂಗದ ಮೇಲೆ ಇದ್ರೆ ಆ ವರ್ಷ ಅನೇಕ ರೀತಿ ದುಷ್ಪರಿಣಾಮಗಳು ಎದುರಾಗುತ್ತವೆ ಎಂಬ ಮಾತು ಪ್ರಧಾನ ಅರ್ಚಕರಾದ ಸೋಮಸುಂದರ್ ದೀಕ್ಷಿತ್ ಅವರದ್ದಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ 2020ರ ಮಕರ ಸಂಕ್ರಾಂತಿಯಲ್ಲಿ ಸೂರ್ಯ ರಶ್ಮಿ ಶಿವಲಿಂಗದ ಮೇಲೆ 1 ನಿಮಿಷ 3 ಸೆಕೆಂಡುಗಳ ಕಾಲ ಶಿವಲಿಂಗದ ಮೇಲಿತ್ತು. ಅದರಂತೆ 2020 ನಾನಾ ಕಂಟಕಗಳನ್ನ ತಂದೊಡ್ಡಿತ್ತು. ಸೂರ್ಯ ರಶ್ಮಿಯ ಸ್ಪರ್ಶಕ್ಕೆ ಇದೀಗ ಕ್ಷಣಗಣನೆ ಆರಂಭ ಆಗಿದೆ.
ಇವತ್ತು ಗವಿಗಂಗಾಧರ ಕ್ಷೇತ್ರದಲ್ಲಿ ಎದುರಾಗುವಂತಹ ಸೂರ್ಯ ಸ್ಪರ್ಶದ ವಿಸ್ಮಯದ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಧರ್ಮಶಾಸ್ತ್ರ ಪಂಡಿತರಾಗಿರುವಂತಹ ದೈವಜ್ಞ ಡಾಕ್ಟರ್ KN ಸೋಮಯಾಜಿ ಅವರು. ಹಾಗೆ ನಮ್ಮ ಜೊತೆಗೆ ಮೈಸೂರಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಧರ್ಮಶಾಸ್ತ್ರ ಪಂಡಿತರಾಗಿರುವಂತಹ ಪ್ರೊಫೆಸರ್ ಶೆಲ್ವಪಿಳ್ಳ ಅಯ್ಯಂಗಾರ್ ಅವರು. ಹಾಗೆ ಗವಿಗಂಗಾಧರ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತ್ ಅವರು. ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ತಮಗೂ ಕೂಡ. ಹಾಗೆ ಗುರುಜಿ, ಪ್ರಕೃತಿಯ ವಿಸ್ಮಯ ಯಾವ ರೀತಿ ಇರುತ್ತೆ ನೋಡಿ. ಅಂದ್ರೆ ದೇವಸ್ಥಾನ, ದೇವರು, ಭಕ್ತಿ ಎಲ್ಲವೂ ಕೂಡ ಇರುತ್ತೆ ಖಂಡಿತ. ಆದ್ರೆ ಪ್ರಕೃತಿ ಕೂಡ ಅದ್ರ ಜೊತೆ ಸಮ್ಮಿಳಿತ ಆಗಿ ಈ ರೀತಿಯ ಒಂದು ಅಚ್ಚರಿಯನ್ನ, ವಿಸ್ಮಯವನ್ನ ದರ್ಶನ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ತುಂಬಾ ಒಂದ್ ರೀತಿಯ ಭಾವನೆ, ಭಕ್ತಿ ಭಾವ ಹೆಚ್ಚು ಅಂತ ಅನ್ಸುತ್ತೆ. ಈ ರೀತಿ ಹೇಗೆ ಸಾಧ್ಯ ಆಗುತ್ತೆ? ಪ್ರಕೃತಿ ವಿಸ್ಮಯ ಮತ್ತೆ ಈ ದೇವಸ್ಥಾನಗಳು ಘಟಿಸುವಂತಹ ಈ ಅಚ್ಚರಿ, ಮಕರ ಸಂಕ್ರಾಂತಿಯ ದಿನದಂದೇ ಸೂರ್ಯರಶ್ಮಿಯ ಪ್ರವೇಶ, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಆ ರೀತಿ ಒಂದು ವಾಸ್ತು ಆಗ್ಲಿ, ಜ್ಯೋತಿಷ್ಯ ಆಗ್ಲಿ ಹೇಗೆ ಸಾಧ್ಯ ಆಯ್ತು ಅಂತ? ಶ್ರೀ ಗುರುಭ್ಯೋ ನಮಃ. ಭಾರತೀ ಕರುಣಾ ಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಸಮಸ್ತ ಕನ್ನಡ ಕುಲಕೋಟಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು, ಶುಭಕಾಮನೆಗಳು. ನಿಮ್ಮ ಪ್ರಶ್ನೆ ಬಹಳ ಅದ್ಭುತವಾದಂಥದ್ದು. ಪ್ರಕೃತಿ ಹೇಗೆ ಇದರ ಜೊತೆಗೆ ಸಮ್ಮಿಲನವಾಗುತ್ತೆ? ತಸ್ಯ ಪ್ರಕೃತಿ ಲೀನಸ್ಯ ಯಃ ಪರಸ್ವ ಮಹೇಶ್ವರಃ. ಪ್ರಕೃತಿ ಅದು ಕೂಡ ದೈವನಿರ್ಣಾಯಕ. ಅದನ್ನು ನ್ಯಾಚುರಲ್ ಅಥವಾ ಪ್ರಕೃತಿ ಅಂತ ನಾವೇನು ಕರಿತೀವಿ. ಆದರೆ ಇವತ್ತು ನಾವಿಲ್ಲಿ ಏನು ನೋಡ್ತೀವಿ ಈಗ ಕೆಲವೇ ಕ್ಷಣಗಳಲ್ಲಿ, ಅದರ ಹಿಂದೆ ಅದ್ಭುತವಾದಂತಹ ವಾಸ್ತು ಕೈಚಳಕ. ಆ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ವಾಸ್ತುಶಿಲ್ಪಿಗಳ ಒಂದು ವಿಶೇಷವಾದ ಪರಿಶ್ರಮ ಮತ್ತು ಅವರ ಒಂದು ವಿಶೇಷವಾದ ಜ್ಞಾನ, ಸಾಮರ್ಥ್ಯ, ಜೊತೆಗೆ ವಿಶೇಷವಾದ ಲೆಕ್ಕಾಚಾರದ ಅನುಭವದ ಒಂದು ಲೆಕ್ಕಾಚಾರದ ಇದು. ಅವರ ಜೊತೆಗೆ ಖಗೋಳಶಾಸ್ತ್ರಜ್ಞರು ಸೇರಿ ಇಂತಹ ಕೆಲವು ದೇವಸ್ಥಾನಗಳನ್ನು ಆಸೇತು ಹಿಮಾಚಲ ಪರ್ಯಂತ ನಾವು ಕಾಣಬಹುದು. ಉದಾಹರಣೆಗೆ ಶೃಂಗೇರಿ ಶಾರದಾ ಪೀಠದಲ್ಲಿರತಕ್ಕಂತಹ ಆ ದೇವಸ್ಥಾನದಲ್ಲಿ 12 ಕಂಬಗಳನ್ನು ಮಾಡಿದ್ದಾರೆ. ಆ 12 ಕಂಬಗಳಲ್ಲಿ ಒಂದೊಂದು ಕಂಬಕ್ಕೂ ಕೂಡ ಒಂದೊಂದು ತಿಂಗಳು ಸೂರ್ಯರಶ್ಮಿಯಲ್ಲಿ ಬೀಳುತ್ತೆ. ಮೇಷಾದಿ 12 ರಾಶಿಗೆ ಅನುಗುಣವಾಗಿ ಯಾವ್ಯಾವ ರಾಶಿಯಲ್ಲಿ ಸೂರ್ಯ ಚಲಿಸ್ತಾನೋ ಆಯಾ ರಾಶಿಯ ಒಂದು ಕಂಬಗಳಿಗೆ ಆ ಸೂರ್ಯರಶ್ಮಿಯಲ್ಲಿ ಬೀಳುತ್ತೆ. ಅದು ಕೂಡ ಖಗೋಳಶಾಸ್ತ್ರಜ್ಞರು ಮತ್ತು ವಾಸ್ತುಶಾಸ್ತ್ರಜ್ಞರು ಸೇರಿ ಒಂದು ಲೆಕ್ಕಾಚಾರ ಹಾಕಿ ಅಷ್ಟು ನಿಖರವಾಗಿ ಆ ಕಾಲದಲ್ಲಿ ಇದ್ದಂತಹ ಒಂದು ತಾಂತ್ರಿಕ ನೈಪುಣ್ಯತೆಯನ್ನು ನಾವು ಕಾಣ್ಬೋದು. ಒಂದು ಜೊತೆಗೆ ಪ್ರಕೃತಿ ಇದಕ್ಕೆ ಸಹಕಾರ ಕೊಡುತ್ತೆ ಅಂತ. ಇವತ್ತೇ ನಾವು ಹೇಳಬೇಕು ಅಂದರೆ ಬೆಂಗಳೂರಿನಲ್ಲಿ ಸುಮಾರು ಮಧ್ಯಾಹ್ನ 2 ಗಂಟೆವರೆಗೂ ಮೋಡ ತುಂಬಿದಂಥ ವಾತಾವರಣ, ಬಿಸಿಲು ಬರೋ ಸಾಧ್ಯತೆ ಇಲ್ಲ. ಬಹಳ ಜನ ಕೇಳ್ತಾ ಇದ್ರು, ಸಾಯಂಕಾಲ ಇವತ್ತು ಬಿಸಿಲು ಬರುತ್ತೋ ಇಲ್ವೋ ಅಂತ. 2 ಗಂಟೆ ನಂತರ ಜೋರಾಗಿ ಬಿಸಿಲು ಬರ್ತಾ ಇದೆ. ಅದು ಭಗವಂತನ ಲೀಲೆ, ಪ್ರಕೃತಿಗೆ ಒಂದು ಆದೇಶ ಭಗವಂತನದು ಅಂತಂದ್ರೆ ತಪ್ಪಾಗೋದಿಲ್ಲ. ಖಂಡಿತವಾಗ್ಲೂ ಕೂಡ ಈ ದೇವಸ್ಥಾನದ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋದ್ರೆ ಸ್ವಯಂಭೂ ಮೂರ್ತಿ ಇಲ್ಲಿರೋದು, ದಕ್ಷಿಣಾಮೂರ್ತಿ, ದಕ್ಷಿಣಾಭಿಮುಖ ದೇವಸ್ಥಾನ, ವಾಸ್ತು ಕೂಡ ಪ್ರತಿಯೊಂದು ಮೂಲೆಯೂ ಕೂಡ ವಾಸ್ತುವನ್ನ ಸಾರಿ ಹೇಳುತ್ತೆ, ಪ್ರಾಚೀನ ವಾಸ್ತುವನ್ನ ಸಾರಿ ಹೇಳುತ್ತೆ. ಮತ್ತೆ ಸೂರ್ಯರಶ್ಮಿಯ ಪ್ರವೇಶ ಆಗುವಂತಹ ರೀತಿ ಕೂಡ, ಆ ದಿಕ್ಕು ಮತ್ತೆ ಆ ಒಂದು ಕೋನ ಎಲ್ಲವೂ ಕೂಡ ಒಂದು ಅದ್ಭುತ ಅಂತ ಅನ್ಸುತ್ತೆ. ಆ ದೇವಸ್ಥಾನ ಕೂಡ ಸ್ವಯಂಭೂ ಮೂರ್ತಿ, ಆತ್ಮಲಿಂಗದ ದರ್ಶನ ಆಗುವಂತಹ ಒಂದು ಭಾಗ್ಯ ಸಿಗತ್ತೆ. ಇದರ ಬಗ್ಗೆ ಹೇಳೋದಾದ್ರೆ ಇದು ಉದ್ಭವ ಮೂರ್ತಿ ಅಥವಾ ಸ್ವಯಂಭೂ ಉದ್ಭವ ಅಂತ ಕರಿತೀವಿ. ಅದರ ನಂತರದಲ್ಲಿ ಕಟ್ಟಡ ಏನು ನಿರ್ಮಾಣವಾಯಿತು, ಅದರ ಹಿಂದೆ ಇರತಕ್ಕಂಥದ್ದು ವಾಸ್ತುಶಾಸ್ತ್ರಜ್ಞರು ಮತ್ತು ಆವತ್ತಿನ ಒಂದು ಗಣಿತಶಾಸ್ತ್ರಜ್ಞರು, ವಾಸ್ತುಶಾಸ್ತ್ರ ಸಮ್ಮಿಲನವಾಗಿ ಈ ರೀತಿಯಲ್ಲಿ ಒಂದು ಅದಕ್ಕೆ ದ್ವಾರ ಇತ್ಯಾದಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೂಡ. ಇದು ಬಹಳ ವಿಶೇಷವೇನೆ, ಬಹಳ ಅಪರೂಪಕ್ಕೆ ಸಿಗ್ತಕ್ಕಂತಹ ದೇವಾಲಯ, ಬಹಳ ಅಪರೂಪಕ್ಕೆ ಇರತಕ್ಕಂಥದ್ದು. ಇಂಥದ್ದೇ ಕೆಲವು ದೇವಸ್ಥಾನಗಳು ನಾವು ಕಾಣಬಹುದು ಭಾರತದಾದ್ಯಂತ. ಆದ್ರೆ ಇದು ಕೂಡ ಒಂದು ವಿಶೇಷ, ಇದು ಅಂತ ಬಹಳ ಅದ್ಭುತವಾದಂಥದ್ದು. ಗುರುಜಿ, ಅದರ ಜೊತೆಗೆ ಮಕರ ಸಂಕ್ರಾಂತಿಯ ಈ ಸಂದರ್ಭ, ಎಲ್ಲಾ ಕಡೆ ಸುಗ್ಗಿಯ ಸಂಭ್ರಮ, ಮಕರ ಸಂಕ್ರಾಂತಿಯ ಸಂಭ್ರಮ. ಈ ಒಂದು ದೇವಸ್ಥಾನದ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ ಸೂರ್ಯರಶ್ಮಿ ಶಿವನಿಗೆ ವಂದಿಸಿ ಮತ್ತೆ ಉತ್ತರಾಯಣದ ಕಡೆಗೆ ಸೂರ್ಯ ತೆರಳ್ತಾನೆ ಅನ್ನುವಂತಹ ಒಂದು ಪ್ರತೀತಿ. ಇದನ್ನ ಹೇಗೆ ವಿವರಿಸ್ತಾರೆ? ಆ ಜಗದೀಶ್ವರನಿಗೆ, ಜಗದ್ರಕ್ಷಕನಿಗೆ, ಜಗನ್ಯಾಮಕನಿಗೆ ಅದಕ್ಕೆ ಚಕ್ಷುವಾದಂತಹ ಸೂರ್ಯನಾರಾಯಣ ಸ್ವಾಮಿ ತನ್ನ ಪಥವನ್ನು ಬದಲಿಸುವಾಗ ಅವನ ಕಿರಣದ ಮುಖಾಂತರ ಭಗವಂತನಿಗೆ ವಂದಿಸಿ ಮುಂದೆ ಹೋಗ್ತಾನಕ್ಕಂಥದ್ದು ನಮ್ಮ ಪರಂಪರೆಯಿಂದ ನಂಬಿಕೊಂಡು ಬಂದಿರತಕ್ಕಂಥ ವಿಚಾರವನ್ನು.
ಸಾಧಾರಣವಾಗಿ ಅವನು ಪಥ ಬದಲಿಸಿದಾಗ ಇಂಥ ಕೆಲವು ಕೌತುಕಗಳನ್ನು ನಾವು ಕಾಣಬಹುದಮ್ಮ. ಓಕೆ, ಅಂದ್ರೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಕಾಲಿಡುವಂತಹ ಸಂದರ್ಭ ಇದೆ. ಇದು ಶುಭ ಸಂದರ್ಭಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇಲ್ಲಿಂದ ಶುಭ ಮುಹೂರ್ತಗಳು ಶುರುವಾಗುತ್ತೆ. ಇಲ್ಲಿಂದ ಶುಭ ಮುಹೂರ್ತಗಳು ಶುರುವಾಗುತ್ತೆ. ಆದರೆ ಅದರ ಜೊತೆಗೆ ಈ ಒಂದು ಸೂರ್ಯರಶ್ಮಿ ಎಷ್ಟು ಹೊತ್ತು ಆ ವಿಗ್ರಹದ ಮೇಲೆ ಬೀಳತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅನಾದಿ ಕಾಲದಿಂದ ನಂಬಿಕೊಂಡು ಬಂದಂಥದ್ದು ಅದು ಬಹಳ ಸ್ವಲ್ಪ ಹೊತ್ತು ಬಿದ್ದಾಗ್ಲೇ ಶುಭ. ಅದು ಜಾಸ್ತಿ ಹೊತ್ತು ಆ ಸೂರ್ಯನ ಕಿರಣ ಆ ವಿಗ್ರಹಕ್ಕೆ ಬಿದ್ದಾಗ ಅದು ಅಷ್ಟೊಂದು ಶುಭ ಸೂಚಕವಲ್ಲ. ದೇಶಕ್ಕೆ, ರಾಷ್ಟ್ರಕ್ಕೆ, ಭೂಮಂಡಲಕ್ಕೆ ಅದರಿಂದ ದೊಡ್ಡ ಮಟ್ಟದ ಹಾನಿ ಆಗತ್ತೆ ಅಂತ ಹೇಳಿ. ಯಾಕಪ್ಪ ಅಂದರೆ ಅವನು ತ್ರಿನೇತ್ರ, ಅವನದು ಮೂರನೇ ಕಣ್ಣು ಭಸ್ಮದಿಂದ ಆವೃತವಂಥದ್ದು ಅಗ್ನಿ. ಆ ಮೂರನೇ ಕಣ್ಣು ತೆಗೆದಾಗ ಬಹಳ ವಿಕೋಪಗಳಾಗತ್ತೆ ಅಂತಕ್ಕಂಥದ್ದು ಕೂಡ ನಾವು ಕಂಡುಕೊಂಡಿದ್ದೀವಿ. ಅದೇ ಕಳೆದ ವರ್ಷ ನೀವು ಹೇಳಿದಾಗ ಈ ವಿಚಾರವನ್ನ ಗಮನಕ್ಕೆ ತರಲೇಬೇಕು. ಕಳೆದ ವರ್ಷ 1 ನಿಮಿಷ 3 ಸೆಕೆಂಡುಗಳ ಕಾಲ ಸೂರ್ಯರಶ್ಮಿ ದೀರ್ಘ ಅಷ್ಟು ದೀರ್ಘವಾಗಿ ಬೀಳೋದ್ರಿಂದ ಒಂದಿಷ್ಟು ದೇಶಕ್ಕೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಜನತೆಗೆ, ಭೂಮಂಡಲಕ್ಕೆ ಹಾನಿ ಅಂತಕ್ಕಂಥದ್ದು ನಮ್ಮ ಹಿರಿಯರು ಕಂಡುಕೊಂಡು ಬಂದಂಥ ಸತ್ಯ. ಅದಾದ್ಮೇಲೆ ಏನೇನಾಯ್ತು ಅಂತ ನೋಡ್ತಾ ಅದಾದ ಮೇಲೆ 2020ನೇ ಇಸ್ವಿ ಪ್ರಾಯಶಃ ಕಷ್ಟ ಅನುಭವಿಸ್ತಾ ಇರ್ತಕ್ಕಂಥವ್ರು ಯಾರೂ ಇಲ್ಲ ಅಂತಂದ್ರೆ ತಪ್ಪಾಗಲಾರದು. ನಿಜ. ಅಂದ್ರೆ ಈಗ ಸೂರ್ಯರಶ್ಮಿ ಬೀಳುವಂತಹ ಅವಧಿಯನ್ನ ನೋಡಿ ಈ ವರ್ಷದೊಂದು ಭವಿಷ್ಯವನ್ನ ನಿರ್ಧಾರ ಮಾಡಬಹುದಾಗದ್ರೆ ಖಂಡಿತವಾಗಿ ಅದು ಬಹಳ ಕಡಿಮೆ ಸಮಯ ಬಿದ್ದರೆ ಅದು ಬಹಳ ಶುಭ. ಅದು ಅವಧಿ ಜಾಸ್ತಿ ಆದಷ್ಟು ಕೂಡ ಅದು ಅಂಥ ಶುಭ ಸೂಚಕವಲ್ಲ ಅಂತ. ಆದರೆ ಅದರಲ್ಲೇ ಕೆಲವಷ್ಟು ದೀರ್ಘಾವಧಿ ಬಿದ್ದಾಗ ಆ ಒಂದು ಎಷ್ಟು ಸೆಕೆಂಡ್ಗಳು ಬೀಳತ್ತೆ, ಎಷ್ಟು ವಿಗಳಿಗೆ ಅದರ ಮೇಲೆ ಭವಿಷ್ಯ ನಿರ್ಣಯ ಮಾಡಲಿಕ್ಕೆ ಸಾಧ್ಯವಾಗುತ್ತಮ್ಮ. ಖಂಡಿತ ಗುರುಜಿ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಮಕರ ಸಂಕ್ರಾಂತಿಯ ಈ ಶುಭ ಸಂದರ್ಭದಂದು ಸೂರ್ಯ ರಶ್ಮಿ ಶಿವನ ಪಾದವನ್ನ ಸ್ಪರ್ಶ ಮಾಡೋದಕ್ಕೆ ಇನ್ನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರೋದು. ಆ ಒಂದು ಅದ್ಭುತ ಕ್ಷಣದ ನೇರ ಪ್ರಸಾರವನ್ನು ನಿಮಗೆ ತೋರಿಸ್ತೀವಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡಿತೀವಿ. ಮಕರ ಸಂಕ್ರಾಂತಿಯ ಈ ಶುಭ ದಿನದಂದು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅಚ್ಚರಿ ಘಟಿಸುತ್ತೆ. ಸೂರ್ಯ ರಶ್ಮಿಯ ಸ್ಪರ್ಶವಾಗುತ್ತೆ ಶಿವನ ಪಾದಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ಗುರುಜಿ, ಇವತ್ತು ಮಕರ ಸಂಕ್ರಾಂತಿಯ ಪರ್ವಕಾಲ ಅಂದ್ರೆ ಶುಭ ಕಾಲ. ಈ ಸಂದರ್ಭದಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶ ಏನಾಗುತ್ತೆ, ಶಿವನ ಪಾದಕ್ಕೆ ಸ್ಪರ್ಶ ಆಗುತ್ತೆ. ಆ ಸಂದರ್ಭ ಇದೆಯಲ್ಲ, ಆ ಘಳಿಗೆಯನ್ನ ಅಮೃತ ಘಳಿಗೆ, ಸುವರ್ಣ ಘಳಿಗೆ ಅಂತೆಲ್ಲ ಕರೀತಾರೆ. ಅಂದ್ರೆ ಮಕರ ಸಂಕ್ರಾಂತಿಯ ದಿನ ಏನಾದರೂ ಸಂಕಲ್ಪ ಮಾಡಿದ್ರೆ ಒಳ್ಳೇದಾಗುತ್ತೆ. ಅದರಲ್ಲೂ ಕೂಡ ಸೂರ್ಯ ರಶ್ಮಿಯ ಸ್ಪರ್ಶ ಆಗುವಂತಹ ಆ ಘಳಿಗೆ ಬಹಳ ವಿಶೇಷ ಅಂತ ಹೇಳ್ತಾರೆ. ಯಾವ ರೀತಿ ಸಂಕಲ್ಪ ಮಾಡಬಹುದು, ಏನ್ ಸಂಕಲ್ಪ ಮಾಡಿದ್ರೆ ಒಳ್ಳೆಯದು? ಅವರವರ ಒಂದು ವೈಯಕ್ತಿಕವಾದಂತಹ ನಂಬಿಕೆಗೆ ಸಂಬಂಧಿಸಿದಂಥದ್ದು. ಅಮೃತ ಘಳಿಗೆ ಇತ್ಯಾದಿಗಳನ್ನು ಅವರವರ ಒಂದು ನಂಬಿಕೆಗೆ ಅನುಗುಣವಾಗಿ ಅವ್ರು ಮಾಡ್ಕೊಂಡಿರ್ತಾರೆ. ಸಂಕಲ್ಪ ಅಂತ ಅನ್ನೋದು ಕೂಡ ಅವರ ಒಂದು ಮನಸ್ಸಿನ ನಿರ್ಣಯ. ಅದು ಕೇವಲ ಇದೇ ಸಂದರ್ಭ ಆಗಬೇಕು ಅಂತಿಲ್ಲ. ಇವತ್ತು ಉತ್ತರಾಯಣದ ಪ್ರಾರಂಭ ಕಾಲದಲ್ಲಿ ಸೂರ್ಯರಶ್ಮಿ ಆ ಜಗದ್ರಕ್ಷಕನಿಗೆ ವಂದಿಸಿ ಉತ್ತರದ ಕಡೆಗೆ ಉತ್ತರಾಯಣ ಪ್ರಾರಂಭವಾಗುತ್ತೆ ಅಂತಕ್ಕಂಥದ್ದು ಬೀಳತಕ್ಕಂಥ ವಿಚಾರ. ಆದರೆ ಇನ್ನುಳಿದಂಥದ್ದು ಭಾವನಾತ್ಮಕವಾಗಿ ಕೆಲವರು ಆ ಒಂದು ಸಂದರ್ಭದಲ್ಲಿ ಜಗದೀಶ್ವರನ, ಗವಿಗಂಗಾಧರೇಶ್ವರನ ದರ್ಶನ ಮಾಡಿದರೆ ತಮ್ಮ ಕಷ್ಟ ಪರಿಹಾರವಾಗುತ್ತೆ, ತಮ್ಮ ಬಯಕೆಗಳು ಈಡೇರುತ್ತೆ ಅಂತ ನಂಬಿಕೊಂಡು ಬಂದಿರ್ತಾರೆ. ಅವರಿಗೆ ಅವರ ಭಾವನೆಗೆ ತಕ್ಕಂಥ ಉತ್ತರ ಸಿಕ್ಕಿರುತ್ತೆ. ಅದೇ ರೀತಿಯಲ್ಲಿ ಅವತ್ತೇನೋ ನಿರ್ಣಯ ಮಾಡಬೇಕು, ಒಂದು ಸಂಕಲ್ಪ ಮಾಡ್ಕೊಳ್ತೀವಿ, ಆ ಕಾರ್ಯದಲ್ಲಿ ನಮಗೆ ಜಯ ಸಿಗುತ್ತೆ ಇತ್ಯಾದಿಗಳು ಅವರವರ ಅನುಭವಕ್ಕೆ ಬಂದಂಥ ಒಂದು ಭಾವನಾತ್ಮಕ ವಿಚಾರವೇ ಹೊರತಾಗಿ ಅದಕ್ಕೊಂದು ಸಾಮೂಹಿಕ ಅರ್ಥ ಕಲ್ಪಿಸ್ತಕ್ಕಂಥದ್ದು ಸರಿಯಲ್ಲ. ಮೊದಲನೇದಾಗಿ ಉತ್ತರಾಯಣ ಅಂತಕ್ಕಂಥದ್ದು ಎಲ್ಲ ರೀತಿಯ ಶುಭ ಕೆಲಸಗಳಿಗೂ ಕೂಡ ಶುಭ ಮುಹೂರ್ತ ಇದರಲ್ಲಿ ಜಾಸ್ತಿ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ಹಿರಿಯರು ಕಂಡುಕೊಂಡಂಥದ್ದು. ಮದುವೆ, ಮುಂಜಿ, ಉಪನಯನ, ಗೃಹ ಪ್ರವೇಶ, ಶಂಕುಸ್ಥಾಪನೆ ಇತ್ಯಾದಿ ಎಲ್ಲದಕ್ಕೂ ಕೂಡ ಬಹಳ ಮುಖ್ಯವಾದಂಥ ಮುಹೂರ್ತ ಮುಂದಿನ 6 ತಿಂಗಳುಗಳವರೆಗೆ ಇರುತ್ತೆ ಉತ್ತರಾಯಣದಲ್ಲಿ. ಸೂರ್ಯ ತನ್ನ ಪಯಣವನ್ನು ಉತ್ತರದ ಕಡೆಗೆ ಉತ್ತರಾಯಣ ಪ್ರಾರಂಭ ಮಾಡಿದಾಗ ಇದು ಸಿಗತ್ತೆ ಅಂತಕ್ಕಂಥದ್ದು. ಇಷ್ಟಕ್ಕೆ ಮಾತ್ರವೇ ಅಂದರೆ ಅಲ್ಲ, ಇವನ್ ಸಾವಿಗೂ ಕೂಡ ಇದು ಬಹಳ ಶುಭ ಮುಹೂರ್ತವಂತೆ. ಇಚ್ಛಾಮರಣಿಯಾದಂತಹ ಮಹಾಭಾರತದ ಪ್ರಮುಖ ಪಾತ್ರಧಾರಿಯಾದಂಥ ಇಚ್ಛಾಮರಣಿ ಭೀಷ್ಮ ಪಿತಾಮಹ ರಣರಂಗದಲ್ಲಿ ಶರಶೈಯಲ್ಲಿ ಮಲಗಿದ್ದಾಗಲೂ ಕೂಡ ಅವನು ಇಚ್ಛಾಮರಣಿ ಕೇಳ್ತಾನಂತೆ, ನನಗೆ ಉತ್ತರಾಯಣ ಬರೋವರೆಗೂ ಈ ದೇಹದಲ್ಲಿ ಇರ್ತೀನಿ, ಉತ್ತರಾಯಣ ಬಂದ ಮೇಲೆ ದೇಹತ್ಯಾಗ ಮಾಡ್ತೀನಿ. ಹಾಗೆ ಉತ್ತರಾಯಣ ಅಂತಕ್ಕಂಥದ್ದು ನಮ್ಮ ಅನಾದಿ ಕಾಲದಿಂದಲೂ ನಂಬ್ಕೊಂಡು ಬಂದಿರತಕ್ಕಂತಹ ಒಂದು ಪದ್ಧತಿ, ಪರಂಪರೆ. ಏನಪ್ಪ ಅಂದರೆ ಇದು ಶುಭ ಮುಹೂರ್ತಗಳಿಗೆ ಬಹಳ ಶ್ರೇಷ್ಠವಾದಂಥ ಶುಭ ಮುಹೂರ್ತಗಳು ಇದರಲ್ಲಿ ಸಿಗತ್ತೆ ಅಂತಕ್ಕಂಥದ್ದು. ಸಂಕಲ್ಪ ಅಂತ ಬಂದಾಗ ಅದು ಅವರವರ ಭಾವನಾತ್ಮಕವಾದಂಥ ವಿಚಾರ. ಇಲ್ಲಿ ಖಂಡಿತವಾಗ್ಲೂ ಗುರುಜಿ, ಯದ್ಭಾವಂ ತದ್ಭವತಿ, ಅವರವರ ಭಾವನೆಗೆ ಅನುಗುಣವಾಗಿ. ಖಂಡಿತ.
ಗವಿಗಂಗಾಧರೇಶ್ವರ ಕ್ಷೇತ್ರ ಈಗಾಗಲೇ ಹೇಳಿದಂತೆ ತನ್ನ ಒಡಲಲ್ಲಿ ಹಲವು ಅಚ್ಚರಿಗಳನ್ನ ಐತಿಹ್ಯವನ್ನ ಹುದುಗಿಕೊಂಡಿರುವಂತಹ ಕ್ಷೇತ್ರ ಅದು. ಈ ಕ್ಷೇತ್ರದಲ್ಲಿ ಇವತ್ತು ಘಟಿಸ್ತಾ ಇರುವಂತಹ ಅಚ್ಚರಿಗೆ ಸಂಬಂಧಪಟ್ಟಂತೆ, ಕ್ಷೇತ್ರದ ಐತಿಹ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ರವರು ಜನರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಯಾತ್ರೆ ಮಾಡಿದ್ರೆ ಧರ್ಮ, ಯಾತ್ರಾರ್ಥಿಯಾಗಿ ನದಿ ಸ್ನಾನ ಮಾಡಿದ್ರೆ ಧರ್ಮ, ಸಮುದ್ರ ಸ್ನಾನ ಮಾಡಿದ್ರೆ ಧರ್ಮ, ಬೆಟ್ಟಗಳನ್ನು ಹತ್ತಿ ದರ್ಶನ ಮಾಡಿದ್ರೆ ಧರ್ಮ, ಹೀಗೆ 10 ಹಲವಾರು ಧರ್ಮಗಳು ನಮ್ಮ ಕರ್ಮಭೂಮಿ ಭಾರತ ಭೂಮಿಯಲ್ಲಿದೆ. ಇಂತಹ ಭಾರತ ಭೂಮಿಯಲ್ಲಿ ಬೆಂಗಳೂರಿನ ಮಹಾನಗರದಲ್ಲಿ ಗವಿ ಒಳಗೆ ಅಡಗಿ ಕೂತಿದ್ದಾನೆ ಗಂಗಾಧರೇಶ್ವರ. ಆ ಗಂಗಾಧರೇಶ್ವರನಿಗೆ ಸೂರ್ಯನಾರಾಯಣ ಬಂದು ಪೂಜೆ ಮಾಡ್ತಾನೆ ಅಂದ್ರೆ ಇನ್ನು ಆ ಶಕ್ತಿ ಎಷ್ಟಿರಬಹುದು? ಏನು ಎಲ್ಲ ಲಿಂಗಗಳಿಗೂ ಈ ಲಿಂಗಗಳಿಗೂ ವ್ಯತ್ಯಾಸ? ಲಿಂಗಂ ಲಿಂಗೋದ್ಭವಂಚೈವ ಮುಖಲಿಂಗಂ ಸದಾಶಿವಂ. ಲಿಂಗಗಳಿಗೆ 5 ಭಾಗ: ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನಾದಿ ಪಂಚಮುಖ. 5 ಮುಖಗಳನ್ನೊಳಗೊಂಡವನೇ ಈಶ್ವರ. ನಾವು ಯಾವ ಮುಖವನ್ನು ದರ್ಶನ ಮಾಡಬೇಕು? ಯಾವ ಮುಖವನ್ನು ನಾವು ದರ್ಶನ ಮಾಡ್ತೀವೋ ಅದೇ ಸದ್ಯೋಜಾತ ಮುಖ, ಅವನೇ ಸದಾಶಿವ. ಸದಾಶಿವನಾಗಿ ಯಾವನಿರ್ತಾನೆ ಆ ಮಹಾನುಭಾವನೆ ಸದ್ಯೋಜಾತ ಮುಖ. ಸಾಮಾನ್ಯವಾಗಿ ಪೂರ್ವಾಭಿಮುಖ, ಪಶ್ಚಿಮಾಭಿಮುಖ, ಉತ್ತರಾಭಿಮುಖವಾಗಿ ಬೇಕಾದಷ್ಟು ಶಿವಾಲಯಗಳಿರುತ್ತೆ. ಆದರೆ ಇಲ್ಲಿನ ಶಿವಾಲಯ ದಕ್ಷಿಣಾಭಿಮುಖವಾಗಿದೆ. ದಕ್ಷಿಣೇವತು ದರ್ಶನಂಚ ಮೋಕ್ಷಂ ಪ್ರಾಪ್ತತೆ. ಏನು ದಕ್ಷಿಣಾಭಿಮುಖವಾಗಿ ಈಶ್ವರ ಇದ್ದಾನೆ, ನಾವು ಅವನನ್ನು ದರ್ಶನ ಮಾಡಿದ್ರೆ ಮೋಕ್ಷ ಸಿಗುತ್ತೆ. ಸಾಮಾನ್ಯವಾಗಿ ತಿರುಪತಿಯಲ್ಲಿ ಬಲಭಾಗದಲ್ಲಿ ಅಮ್ಮನವರಿದ್ದಾರೆ. ಲಕ್ಷ್ಮೀ ಕ್ಷೇತ್ರ ಎಲ್ಲಿದೆ ಅಂದರೆ ಬಲಭಾಗದಲ್ಲಿದೆ. ಬಲಭಾಗದಲ್ಲಿ ಲಕ್ಷ್ಮಿ ಇದೆ ಅಂದಾಗ ತಿರುಪತಿಯಲ್ಲಿ ದುಡ್ಡಿಗೆ ಪ್ರಧಾನ. 10,000 ಕೊಟ್ಟರೆ 1 ಥರ ದರ್ಶನ, 50,000 ಕೊಟ್ಟರೆ 1 ಸಲ ದರ್ಶನ, 1 ಲಕ್ಷ ಕೊಟ್ಟರೆ 1 ಥರ ದರ್ಶನ, 10 ಲಕ್ಷ ಕೊಟ್ಟರೆ ಸ್ವಾಮಿ ರೂಮ್ಗೆ ಬಂದ್ಬಿಡ್ತಾರೆ. ಅಲ್ಲಿ ಯಾವುದಕ್ಕೆ ಪ್ರಧಾನ? ಲಕ್ಷ್ಮೀ ಪ್ರಧಾನ. ಅಲ್ಲ, ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಸ್ನೇಹಿತರೊಬ್ಬರನ್ನ ಕರ್ಕೊಂಡೋಗಿದ್ದೆ. ಅವರೊಂದು 50 ಲಕ್ಷ ರೂಪಾಯಿ ಡೊನೇಷನ್ ಮಾಡಬೇಕು. ಯಾವುದಕ್ಕೆ ಮಾಡೋಣ ಅಂತಂದ. ನೋಡಪ್ಪ, ನಿತ್ಯ ಅನ್ನದಾನ ಆಗ್ತಾ ಇರುತ್ತೆ, ಅದಕ್ಕೆ ನೀನು ಡೊನೇಷನ್ ಮಾಡು ಅಂತ ಹೇಳಿದೆ. ಸರಿ, ಅವನು ಫೋನ್ ಮಾಡ್ದ. ಇವಾಗ ఫోన్ ಮಾಡಿದೆ, నాకు ತುಂಬ ಬೇಕಾದವರು ఇద్దరు ఏం దీక్షితులు ఇక్కడుంది, మీరు దీన్ని ఎట్లా డ్రా చేసుకుంటారు, మేము ఉండికి సదా లేకపోతే మీరు తీసుకుంటారు, లేదు అట్లే వచ్చేస్తాము ಅಂತ ಉತ್ಸವಮೂರ್ತಿನ ತಗೊಂಡು ರೂಮ್ಗೆ ಬಂದ್ಬಿಟ್ರು. ಏನು ಆನಂದ. ಅಟ್ಲೀಸ್ಟ್ ಆ ಉತ್ಸವಮೂರ್ತಿ ನನ್ನ ತೊಡೆ ಮೇಲೂ 3 ನಿಮಿಷ ಕೂರಿಸ್ಕೊಂಡಿದ್ದೆ. ಈ 50 ಲಕ್ಷ ಕೊಟ್ಟು ಒಂದು ತೊಡೆ ಮೇಲೂ 3 ನಿಮಿಷ ಕೂರಿಸಿದ್ದೆ. ಸಾಕ್ಷಾತ್ ಜಗತ್ತಿಗೆ ನಾಯಕನಾದಂಥ ಶ್ರೀಮನ್ ನಾರಾಯಣ ನಮ್ಮ ತೊಡೆ ಮೇಲೆ ಕೂತ್ಕೊಂತಾನೆ. ಸಣ್ಣ ವಿಷಯನಾ? ವಿಷಯ ಅದಲ್ಲ, 50 ಲಕ್ಷ. ಮಕರ ಸಂಕ್ರಮಣದ ಪುಣ್ಯಕಾಲ. ಸೂರ್ಯನ ಕಿರಣಗಳು ನಂದಿಯ ಕೊಂಬಿನ ಮೂಲಕ ಶಿವನ ಪಾದವನ್ನ ಸ್ಪರ್ಶಿಸುವಂತಹ ಘಳಿಗೆಗೆ ಇನ್ನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರೋದು. ಅದರ ನೇರ ಪ್ರಸಾರವನ್ನ ತೋರಿಸ್ತೀವಿ. ಗುರುಜಿ, ಮಕರ ಸಂಕ್ರಮಣದ ಈ ಕಾಲ ಸೂರ್ಯರಶ್ಮಿಯ ಸ್ಪರ್ಶ ಏನಾಗುತ್ತೆ? ಮೋಕ್ಷ ಕಾಲ, ಉತ್ತರಾಯಣ ಸಂದರ್ಭ ನೀವು ಬಹಳ ಶುಭ ಅಂತ ಹೇಳಿದ್ರಿ. ಅಂದ್ರೆ ಸಾವಿಗೂ ಕೂಡ ಇದು ಒಳ್ಳೆಯ ಘಳಿಗೆ ಅಂತ ಹೇಳಿದ್ರಿ. ಮೋಕ್ಷಕ್ಕೂ ಶಿವನಿಗೂ ಏನ್ ಸಂಬಂಧ ಅಂತ? ಶಿವ ಲಯಕಾರಕ. ಎಲ್ಲ ಥರದ ಸೃಷ್ಟಿ, ಸ್ಥಿತಿ, ಲಯ 3. ಸೃಷ್ಟಿಗೆ ಬ್ರಹ್ಮ ಕಾರಣನಾದರೆ ಸ್ಥಿತಿಗೆ ವಿಷ್ಣು, ಲಯಕ್ಕೆ ಶಿವಕಾರಕ. ಮೋಕ್ಷ ಪ್ರಾಪ್ತಿಗೆ ಶಿವನ ಆರಾಧನೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಎಲ್ಲ ಥರ ಲಯಕ್ಕೂ ಕೂಡ ಶಿವನೇ, ಅವನು ಲಯಕಾರಕ, ಲಯಾಧಿಪತಿಯೂ ಕೂಡ ಅವನೇ. ಆದರೆ ಕೇವಲ ಈ ಒಂದು ಸೂರ್ಯರಶ್ಮಿ ಕಾಲ ಮಾತ್ರ ಮೋಕ್ಷಕ್ಕೆ ಅಥವಾ ಸಾವಿಗೆ ಶುಭ ಮುಹೂರ್ತ ಅಂತ ಹೇಳ್ತಾ ಇಲ್ಲ ನಾನು. ಉತ್ತರಾಯಣ ಎಲ್ಲ ಕಾರ್ಯಗಳಿಗೂ ಶುಭ. ಹಾಗೇನೆ ಕೆಲವು ಪುಣ್ಯಾತ್ಮರಿಗೆ, ಮಹಾತ್ಮರು ಉತ್ತರಾಯಣ ಬರೋವರೆಗೂ ಕಾದಿದ್ದು ದೇಹತ್ಯಾಗ ಮಾಡ್ತಾರಂತೆ. ಹಾಗಾಗಿ ಉತ್ತರಾಯಣ ಎಲ್ಲದಕ್ಕೂ ಕೂಡ ಶುಭ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ಇದು ಕೇವಲ ಮೋಕ್ಷಕ್ಕೆ ಅಥವಾ ಈ ಒಂದು ಸಂದರ್ಭವೇ ಸಾಯಬೇಕು ಇತ್ಯಾದಿಗಳನ್ನು ಹೇಳ್ತಾ ಇಲ್ಲ. ಅದಕ್ಕೂ ಕೂಡ ಇದು ಶುಭ ಮುಹೂರ್ತ, ಅದಕ್ಕೂ ಕೂಡ ಬಹಳ ಪ್ರಶಸ್ತವಾದಂಥ ಸಮಯ ಅಂತ ನಮ್ಮ ಪೂರ್ವಿಕರು ಕಂಡುಕೊಂಡಿದ್ದಾರೆ ಅಂತ.
ಓಕೆ, ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಧರ್ಮಶಾಸ್ತ್ರ ಪಂಡಿತರಾಗಿರುವಂತಹ ಡಾಕ್ಟರ್ ಶಲೋಪಿಳ್ಳೆ ಅಯ್ಯಂಗಾರ್ ಅವರು. ಶಲೋಪಿಳ್ಳೆ ಅಯ್ಯಂಗಾರ್ ಅವರೇ, ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ನಿಮಗೆ ಮೊದಲನೇದಾಗಿ. ಹಾಗೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಘಟಿಸ್ತಾ ಇರುವಂತಹ ಅಚ್ಚರಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಧರ್ಮಶಾಸ್ತ್ರದಲ್ಲಿ ಈ ಸೂರ್ಯ ರಶ್ಮಿಯ ಸ್ಪರ್ಶ ಆಗೋದು, ಶಿವನ ಪಾದ ಸ್ಪರ್ಶ ಆಗೋದು, ಆ ಒಂದು ಸಂದರ್ಭ ಮತ್ತೆ ಕ್ಷಣಗಳ ವಿಚಾರದಲ್ಲಿ ಕೂಡ ಭವಿಷ್ಯ ನುಡಿಯಬಹುದು ಅನ್ನುವಂತಹ ವಿಚಾರ, ಇದೆಲ್ಲವೂ ಕೂಡ ಯಾವ ರೀತಿ ಉಲ್ಲೇಖ ಆಗಿದೆ? ನಮಸ್ಕಾರ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಶ್ರೀ ಚಲುವನಾರಾಯಣ ಸ್ವಾಮಿಯವರ ಅತ್ಯಂತ ಪುಣ್ಯತಮವಾದಂತಹ ಈ ಉತ್ತರಾಯಣ ಸಂಕ್ರಮಣದ ಮಹಾಪರ್ವಕಾಲದ ಪೂಜೆ ಕೂಡ ಇಲ್ಲಿ ಮೇಲ್ಕೋಟೆಯಲ್ಲಿ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಗವಿಗಂಗಾಧರೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಸೂರ್ಯಾಭಿಷೇಕ ಕೂಡ ಶಿವನಿಗೆ ನಡೀತಾ ಇದೆ. ನಮ್ಮ ಭಾರತದ ಎಲ್ಲ ಹಬ್ಬಗಳೂ ಕೂಡ ಅತ್ಯಂತ ವೈಜ್ಞಾನಿಕವಾದದ್ದು. ಇವತ್ತಿನ ವಿಜ್ಞಾನ ಏನನ್ನ ಯೋಚನೆ ಮಾಡುತ್ತೋ ಅದು ಸಾವಿರಾರು ವರ್ಷಗಳ ಹಿಂದೆಯೇ ಭಾರತದಲ್ಲಿ ಅದರ ಬಗ್ಗೆ ಚಿಂತನೆ ಮಾಡಿದ್ದಾರೆ ಅನ್ನೋದೇ ನಮಗೆ ರೋಮಾಂಚನವನ್ನು ಉಂಟು ಮಾಡುತ್ತೆ. ಇದನ್ನ ಎಲ್ಲರೂ ಒಪ್ಕೋಬೇಕಾದಂತಹ ಸತ್ಯ. ಇವತ್ತು ನಾಸಾದಲ್ಲಿರೋರು ಮತ್ತು ಇಸ್ರೋದಲ್ಲಿರುವಂತಹ 60-70% ವಿಜ್ಞಾನಿಗಳು ಭಾರತದ ಈ ಒಂದು ಅದ್ಭುತವಾದ ವಾಸ್ತು ವಿಜ್ಞಾನವನ್ನ ನೋಡಿ ಚಕಿತರಾಗಿದ್ದಾರೆ. ಇವತ್ತಿಗೂ ಕೂಡ ಆ ವಿಚಾರದಲ್ಲಿ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಈ ವಿಚಾರವನ್ನ ನಾವು ನೋಡೋದಾದ್ರೆ ಸುಮಾರು ಪ್ರಾಚೀನ ಕಾಲದ ವಾಸ್ತುಶಾಸ್ತ್ರದ ಬಗ್ಗೆ ಮಾತನಾಡಬೇಕು. ಯಾಕೆಂದ್ರೆ ಸೂರ್ಯನ ಚಲನೆ, ಭೂಮಿಯ ಚಲನೆ ಮತ್ತು ಚಂದ್ರನ ಚಲನೆ, ನವಗ್ರಹಗಳ ಚಲನೆ, ಇವುಗಳ ಬೆಳಕಿನ ವೇಗ, ಇವುಗಳೆಲ್ಲ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರನೇ ಇಂತಹ ಒಂದು ವಾಸ್ತುವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗೋದು. ಈಗ ನಾವೇನು ಹೇಳ್ತೀವಿ, ಬೆಳಕಿನ ವೇಗ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಅಂತ ಹೇಳ್ತೀವಿ. ಈ ಬೆಳಕಿನ ವೇಗ 3 ಲಕ್ಷ ಕಿಲೋಮೀಟರ್ ಏನಿದೆ ಸೆಕೆಂಡಿಗೆ, ಇದು ಗೊತ್ತಿಲ್ಲದೆ ಹೋದ್ರೆ ದೇವಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಕರೆಕ್ಟ್ ಆಗಿ ಸಂಕ್ರಾಂತಿ ದಿನಾನೇ, ಅಂದ್ರೆ ಉತ್ತರಾಯಣ ಪುಣ್ಯಕಾಲ ಅಂತ ಕರೆದ್ವಿ. ಅಂದ್ರೆ ಭಚಕ್ರವನ್ನ 12 ಭಾಗ ಮಾಡಿಕೊಂಡ್ರೆ 30 ರಾಶಿಗಳಾಗುತ್ತೆ ಒಂದು ರಾಶಿಗೆ. ಅಂದ್ರೆ 12 ರಾಶಿಗೆ 30 ಡಿಗ್ರಿ, ಒಂದು ರಾಶಿಗೆ 30 ಡಿಗ್ರಿ. ಈ 30 ಡಿಗ್ರಿಯಲ್ಲಿ ಮಕರ ರಾಶಿಯ 1ನೇ ಡಿಗ್ರಿಯನ್ನ ಪ್ರವೇಶ ಮಾಡುವ ಕಾಲವೇ ಇದು ಉತ್ತರಾಯಣ. ಅಂದ್ರೆ 1 ಡಿಗ್ರಿ ವ್ಯತ್ಯಾಸದಷ್ಟು ಮತ್ತು 1 ಸೆಕೆಂಡ್, ಆ ಡಿಗ್ರಿನಲ್ಲೂ ಸೆಕೆಂಡ್ ಅಲ್ಲಿ ಪ್ರವೇಶ ಮಾಡುವ ಕಾಲವನ್ನ ಮಕರ ಸಂಕ್ರಮಣ ಪುಣ್ಯಕಾಲ ಅಂತ ಕರೆದ್ರು. ಇಷ್ಟು ಕ್ಲೀನ್ ಆಗಿ, ಅಂದ್ರೆ ಇಷ್ಟು ಪ್ರಿಸಿಷನ್ ಆಗಿ ಒಂದು ಕ್ಯಾಲ್ಕುಲೇಷನ್ ಅನ್ನ ಅದು ಇವಾಗೆಲ್ಲ ಮಾಡಿರೋದು. ಬ್ರಿಟಿಷರು ಬಂದು ನಮಗ್ ಕಲಿಸ್ಕೊಟ್ಟಿದ್ದಲ್ಲ. ನಾವು ಭಾರತೀಯರು 5,000 ವರ್ಷದ ಹಿಂದೆನೆ ಇಂತಹ ಒಂದು ಕ್ಯಾಲ್ಕುಲೇಷನ್ ಮಾಡಿದೀವಿ ಅಂತಂದ್ರೆ ಭಾರತೀಯರ ಖಗೋಳದ ಜ್ಞಾನ ಮತ್ತು ವಾಸ್ತು ಜ್ಞಾನ ಮತ್ತು ಗಣಿತದ ಜ್ಞಾನ ಮತ್ತು ಜ್ಯೋತಿಷ್ಯದ ಜ್ಞಾನ ಎಷ್ಟು ಇರ್ಬೋದು ಅನ್ನೋದಕ್ಕೆ ಒಂದೇನಾದ್ರೂ ಸಾಕ್ಷಿ ಅನ್ನೋದಿದ್ರೆ ಆ ಸಾಕ್ಷಿನೇ ಗವಿಗಂಗಾಧರೇಶ್ವರ ದೇವಾಲಯದ ಈ ಲಿಂಗ. ಇದನ್ನ ಏನು ಗಂಗರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಮತ್ತು ಕೆಂಪೇಗೌಡರ ಕಾಲದಲ್ಲಿ ಮತ್ತೆ ಪುನರ್ ನಿರ್ಮಾಣವಾದ ದೇವಸ್ಥಾನ ಯಾವುದು ಈ ಗುಹಾಂತರ ದೇವಾಲಯ. ಈ ದೇವಾಲಯದಲ್ಲಿ ವಾಸ್ತು ವಿಜ್ಞಾನವನ್ನ ಆವತ್ತಿಗೆ ಅಳವಡಿಸಿದ್ದಾರೆ ಅಂದ್ರೆ ಇವರು ಜ್ಯೋತಿಷ್ಯದಲ್ಲಿ, ಖಗೋಳದಲ್ಲಿ ಮತ್ತು ವಿಜ್ಞಾನದಲ್ಲಿ ಎಷ್ಟು ಅದ್ಭುತವಾದ ಜ್ಞಾನವನ್ನ ಪಡೆದಿರಬಹುದು ಭಾರತೀಯರು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಸಾಕ್ಷಿ ಇದು. ಮತ್ತು ಆಧುನಿಕ ವಿಜ್ಞಾನದಲ್ಲಿ, ಗಣಿತದಲ್ಲಿ ಈ ತೀಟಾಸುಗಳನ್ನು ಹೇಳ್ತೀವಿ, ಅಂದ್ರೆ ಟ್ರಿಗ್ನಾಮೆಟ್ರಿ ಅಂತ ಹೇಳ್ತೀವಿ. ಈ ತರ ಗಣಿತಗಳನ್ನ ಸರ್ಡ್ಸ್ ಬೇಕಾದಷ್ಟು ಹೇಳ್ತೀವಿ. ಟ್ರಿಗ್ನಾಮೆಟ್ರಿಲಿ ಕೊಸಿಕೆನ್ ತೀಟಾ, ಸಿಕೆನ್ ತೀಟಾ, ಟ್ಯಾನ್ ತೀಟಾ ಇವೆಲ್ಲ ಬರ್ತದಲ್ಲ, ಅಂದ್ರೆ ಆಂಗಲ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇರುವಂತಹ ಒಂದು ತಂತ್ರಜ್ಞಾನ. ಈ ದೇವಾಲಯದಲ್ಲಿ ಇದನ್ನ ಆವತ್ತೇ ಅಳವಡಿಸಿದ್ದಾರೆ ಅಂತಂದ್ರೆ ಇವರಿಗೆ ಟ್ರಿಗ್ನಾಮೆಟ್ರಿಯ ಜ್ಞಾನ ಎಷ್ಟಿತ್ತು ಅನ್ನೋದು ಅರ್ಥ ಆಗುತ್ತೆ. ಸೊ ನಾವು ನೋಡಿದ್ರೆ ಇದು ಕೇವಲ ಒಂದು ಅದೃಷ್ಟ ಫಲಕಲ್ಪನೆ ಮತ್ತು ಸೂರ್ಯನ ಅನುಗ್ರಹಕ್ಕೆ ಇರುವಂತಹ ಒಂದು ವಿಚಾರ ಮಾತ್ರ ಅಲ್ಲ, ನೈಜವಾದ ವಿಜ್ಞಾನ. ಭಾರತೀಯರು ಹೇಗೆ ವಿಜ್ಞಾನದಲ್ಲಿಯೂ ಆಧ್ಯಾತ್ಮದಲ್ಲಿಯೂ ಸಾಧನೆ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಆದ್ರಿಂದಾನೇ ಭಾರತದಲ್ಲಿ ಒಬ್ಬ ಸನ್ಯಾಸಿ ಆಗ್ಬೇಕಾದ್ರೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅಂದ್ರು. ವೇದಾಂತವನ್ನೂ ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ವಿಜ್ಞಾನವನ್ನೂ ತಿಳ್ಕೊಂಡಿರ್ಬೇಕು. ಅವನು ಮಾತ್ರನೇ ಬೇರೆಯವರಿಗೆ ಉಪದೇಶವನ್ನು ಮಾಡಬಲ್ಲ, ಅವನು ಮೋಕ್ಷಕ್ಕೆ ಹೋಗಬಲ್ಲ ಅಂತ ಹೇಳಿದ್ದಾರೆ. ಅಂತಹ ಒಂದು ಅಪೂರ್ವವಾದ ಒಂದು ನೈಜ ಸಾಕ್ಷಿ ಈ ಗವಿಗಂಗಾಧರೇಶ್ವರ ದೇವಾಲಯದ ಈ ವಾಸ್ತುಶಿಲ್ಪದಲ್ಲಿ ಇದೆ ಅನ್ನೋದು ನಮ್ಮೆಲ್ಲರ ಭಾರತೀಯರ, ಅದರಲ್ಲೂ ಕರ್ನಾಟಕದ ಜನಗಳ ಹೆಮ್ಮೆ, ಬೆಂಗಳೂರಿಗರ ಹೆಮ್ಮೆ, ಕರ್ನಾಟಕದವರ ಹೆಮ್ಮೆ ಅಂತ ಹೇಳೋದ್ರಲ್ಲಿ
ಒಂದು ಕ್ಷಣದಲ್ಲೂ ಕೂಡ ನಾವು ಸಂಕೋಚ ಪಡಬಾರದು ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಸುಕನ್ಯಾ, ಖಂಡಿತವಾಗ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಶಲಪಿಳ ಅಯ್ಯಂಗಾರ್ ಅವರೇ, ಗುರೂಜಿ, ಈ ದಕ್ಷಿಣಾಭಿಮುಖವಾಗಿ ದೇವಸ್ಥಾನಗಳಿರೋದು ಬಹಳ ಅಪರೂಪ. ಸಾಮಾನ್ಯವಾಗಿ ಪೂರ್ವ, ಪಶ್ಚಿಮ, ಉತ್ತರ ಭಾಗದಲ್ಲಿ ದೇವಾಲಯಗಳ ಬಾಗಿಲಿರುತ್ತೆ. ಆದ್ರೆ ಇದು ದಕ್ಷಿಣಾಭಿಮುಖವಾಗಿರುವಂತಹ ದೇವಾಲಯ, ದಕ್ಷಿಣ ಮೂರ್ತಿ ಇರುವಂತಹ ದೇವಾಲಯ. ಇದರ ವಿಶೇಷತೆ ಏನು? ದಕ್ಷಿಣಾಭಿಮುಖವಾಗಿ ಇರತಕ್ಕಂಥ ದೇವಸ್ಥಾನಗಳು ಅಪರೂಪ ಅಂತಂದ್ರೂ ಕೂಡ ಒಂದು ಈಶ್ವರನ ದೇವಾಲಯಗಳು ಬಹಳಷ್ಟು ಕಡೆ ದಕ್ಷಿಣಾಭಿಮುಖ ಇದೆ. ದಕ್ಷಿಣಾಮೂರ್ತಿ ದೇವಸ್ಥಾನಗಳು ದಕ್ಷಿಣಾಭಿಮುಖವಾಗೇ ಇರಬೇಕು. ಆಗಲೇ ನಮ್ಮ ಹಿರಿಯ ದೀಕ್ಷಿತರು ಹೇಳಿದ ಹಾಗೆ ಪಂಚಮುಖ ಈಶ್ವರನಿಗೆ, ಸದ್ಯೋಜಾತಾದಿ ಪಂಚಮುಖ ಅಂದರೆ 4 ದಿಕ್ಕಿಗೆ 4 ಮುಖ, ಒಂದು ಊರ್ಧ್ವಮುಖ. ಪಶುಪತಿನಾಥನ ನೇಪಾಳ ಕಠ್ಮಂಡುನಲ್ಲಿರ್ತಕ್ಕಂಥ ಪಶುಪತಿನಾಥನ ಸ್ಮರಿಸ್ಕೊಂಡ್ರೆ ಗೊತ್ತಾಗತ್ತೆ. ಅದರ ಒಂದು ಮುಖ ದಕ್ಷಿಣಾಭಿಮುಖವಾಗಿ ಇರತಕ್ಕಂಥದ್ದು. ಇದು ಆ ದೇವಾಲಯದ ಆ ಆಗಮಕ್ಕೆ ಸಂಬಂಧಪಟ್ಟಂತಹದ್ದು ಅಂದ್ರೆ ತಪ್ಪಾಗೋದಿಲ್ಲ. ಸದ್ಯೋಜಾತ ಮುಖ. ಹಾಗಾಗಿ ದಕ್ಷಿಣಾಭಿಮುಖವಾಗಿ ಬೇರೆ ಬೇರೆ ದೇವತೆಗಳು ಇರತಕ್ಕಂಥದ್ದು ಕಡಿಮೆ. ಆಂಜನೇಯ ದೇವಸ್ಥಾನ ದಕ್ಷಿಣಾಭಿಮುಖವಾಗಿರ್ತಕ್ಕಂಥದ್ದು ಕೆಲವು ಕಡೆ ಇದೆ. ಈಶ್ವರನ ದೇವಸ್ಥಾನಗಳು ಬಹಳಷ್ಟು ಕಡೆ ದಕ್ಷಿಣಾಭಿಮುಖ ಇರತಕ್ಕಂಥದ್ದು ಇದೆ. ಬಹಳ ಅಪರೂಪವೇನೂ ಅಲ್ಲ. ಮನೆಗಳಲ್ಲಿ ಪೂಜಾ ದೇವರುಗಳನ್ನು ದಕ್ಷಿಣಾಭಿಮುಖವಾಗಿರ್ತಕ್ಕಂಥದ್ದು ನಿಷಿದ್ಧ. ದೇವಾಲಯಗಳಲ್ಲಿ ದೇವಾಲಯಗಳು ಕೆಲವು ಭಾಗಗಳಲ್ಲಿ ನಾವು ಕಾಣಬಹುದು. ಹಾಗೆ ಅಂದ್ರೆ ಹೆಚ್ಚಿನ ಒಂದು ಪವಾಡ ಅಥವಾ ಹೆಚ್ಚಿನ ಶಕ್ತಿ ಇರುತ್ತೆ ಅಂತಹ ದೇವಸ್ಥಾನಕ್ಕೆ. ಆ ದೇವಸ್ಥಾನಗಳಿಗೆ ವಿಶೇಷವಾದಂತಹ ಸಾಮರ್ಥ್ಯ, ಶಕ್ತಿ, ಅದಕ್ಕೆ ಪೂಜಾ ವಿಧಾನಗಳೇ ಬೇರೆ, ಆಗಮ ವಿಧಾನಗಳೇ ಬೇರೆಯಾಗಿರುತ್ತೆ. ಹಾಗಾಗಿ ಬಹುತೇಕ ದೇವಾಲಯಗಳು ಪೂರ್ವ, ಉತ್ತರಾಭಿಮುಖ, ಪೂರ್ವಾಭಿಮುಖ ಜಾಸ್ತಿ ದೇವಾಲಯಗಳು. ಪಶ್ಚಿಮ, ಪೂರ್ವ ಅಥವಾ ಉತ್ತರಕ್ಕೂ ಇರತಕ್ಕಂಥದ್ದು. ದಕ್ಷಿಣಕ್ಕೆ ಕಂಪೇರ್ ಮಾಡಿದರೆ ಬಹಳ ಕಡಿಮೆ ಅಂತ ಹೇಳ್ತೀರಾ. ಡಾಕ್ಟರ್ ಶಲುಪಿಳ ಅಯ್ಯಂಗಾರ್ ಅವರೇ, ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದ್ರೆ ಅಗ್ನಿಯ ವಿಗ್ರಹ ಕೂಡ ಇಲ್ಲಿದೆ. ಈಗ ಸೂರ್ಯ ರಶ್ಮಿ ಸ್ಪರ್ಶ ಆಗುವಂತಹ ಸಂದರ್ಭವನ್ನ ಕಣ್ತುಂಬಿಕೊಳ್ಳೋದಕ್ಕೇನು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬೇರೆ ಬೇರೆ ಊರುಗಳಿಂದ ಅಲ್ಲಿ ಆಗಮಿಸ್ತಾರೆ. ಆ ಒಂದು ಕ್ಷಣದ ಮಹತ್ವ ಏನು? ಅಗ್ನಿಯ ವಿಗ್ರಹದ ಸ್ಪರ್ಶ ಅಂದ್ರೆ ಅಗ್ನಿಯ ವಿಗ್ರಹದ ದರ್ಶನ ಆಯಿತು ಅಂತಂದ್ರೆ ಸಾಕಷ್ಟು ರೋಗ ರುಜಿನಗಳೆಲ್ಲವೂ ಕೂಡ ವಾಸಿಯಾಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ಆ ಕ್ಷಣವನ್ನ ಕಣ್ತುಂಬಿಕೊಂಡ್ರೆ ಒಂದಷ್ಟು ಪುಣ್ಯ ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಉಲ್ಲೇಖ ಇದೆ ಧರ್ಮಶಾಸ್ತ್ರದಲ್ಲಿ? ವೇದಗಳಲ್ಲಿ ಒಂದು ಮಂತ್ರದ ಉಲ್ಲೇಖ ಬರ್ತದೆ. ಅಗ್ನಿಶುಚಿವ್ರತತಮಶುಚಿರ್ವಿ ಪ್ರಶುಚಿ ಕವಿಹಿ ಶುಚಿರೋಚತ ಆಹುತಃ ಉದಗ್ನೇ ಶುಚಯಸ್ತವ ಶುಕ್ರಾಭ್ರಾಜಂತ ಈರತೆ ತವ ಜ್ಯೋತಿಗಶ್ಚರ್ಚಯಃ ಅಂತ ಬರ್ತದೆ. ಈ ಪ್ರಪಂಚದಲ್ಲಿ ಅತ್ಯಂತ ಶುದ್ಧೀಕರವಾದದ್ದು ಮತ್ತು ಸಮಸ್ತ ಪಾಪವನ್ನು ನಾಶ ಮಾಡುವಂತಹ ಯಾವುದಾದ್ರೂ 2 ಶಕ್ತಿಗಳು ಇದ್ರೆ ಆ ಶಕ್ತಿಗಳನ್ನು ಹೇಳ್ತಾರೆ. ಒಂದು ಅಗ್ನಿ ಶುಚಿವ್ರತತಮಃ. ಅಗ್ನಿ ನೀವು ಯಾವುದನ್ನ ಹಾಕಿದ್ರೂ ಅದು ಭಸ್ಮ ಮಾಡುತ್ತೆ. ಅಗ್ನಿಯಲ್ಲಿ ಭಸ್ಮವಾಗದೇ ಇರೋದು ಯಾವುದೂ ಇಲ್ಲ. ಅದೇ ತರ ಸೂರ್ಯನಿಂದ ಬದುಕದೇ ಇರುವಂತಹ, ಸೂರ್ಯನಿಂದ ಪಾಪಗಳನ್ನು ಕಳೆದುಕೊಳ್ಳದೇ ಇರುವಂತಹ ಯಾವ ವಸ್ತುನೂ ಇಲ್ಲ. ಹಾಗೆಯೇ ಚೆನ್ನಾಗಿ ಅಧ್ಯಯನ ಮಾಡಿದಂತಹ, ಓದಿದಂತಹ ಬ್ರಹ್ಮಜ್ಞಾನಿಯ ಎದುರುಗಡೆ ನಿಂತ್ಕೊಂಡ್ರು ಪಾಪಗಳ ನಾಶವಾಗುತ್ತೆ ಅಂತ. ಸೊ ಹೀಗಾಗಿ ಅಗ್ನಿ ಮತ್ತು ಸೂರ್ಯ ಮತ್ತು ಅತ್ಯಂತ ಚೆನ್ನಾಗಿ ಓದಿದಂತಹ ಬ್ರಹ್ಮಜ್ಞಾನಿ, ಇವರು 3 ಸಮ ಅಂತು ವೇದಗಳಲ್ಲಿ. ಈಗ ಏನಾಯ್ತು, ಅಗ್ನಿಯ ಪವಿತ್ರವಾದಂತಹ ಕಿರಣಗಳು ಹೇಗೋ ಹಾಗೆಯೇ ಸೂರ್ಯನ ಕಿರಣಗಳು. ಸೂರ್ಯನ ಕಿರಣಗಳಲ್ಲಿಯೂ ಕೂಡ ಬೆಂಕಿ ಇದೆ, ಅಗ್ನಿ ಇದೆ, ಶಾಖ ಇದೆ. ಸೊ ಹಾಗಾಗಿ ಅಗ್ನಿ ಮತ್ತು ರುದ್ರ ಮತ್ತು ಸೂರ್ಯ 3 ಜನರು ಬೇರೆ ಅಲ್ಲ. ಅಗ್ನಿ, ಶಿವ ಮತ್ತು ಸೂರ್ಯ 3 ಜನನು ಒಂದೇನೆ. 3 ಜನ ರುದ್ರ ಶಕ್ತಿಗಳೇ, ಅಂದ್ರೆ ಪಾಪವನ್ನ ನಾಶ ಮಾಡುವ ಶಕ್ತಿಗಳೇ. ಹೇಗೆ ಅಗ್ನಿಗೆ ಹಾಕಿದಂತಹ ಎಲ್ಲ ಪದಾರ್ಥಗಳು ಸುಟ್ಟೋಗುತ್ತೆಯೋ, ಹೇಗೆ ರೋಗಗಳಿಂದ ಕೂಡಿದಂತಹ ಜನ ಸೂರ್ಯನ ಪ್ರಾರ್ಥನೆಯಿಂದ, ಸೂರ್ಯನ ನಮಸ್ಕಾರದಿಂದ, ಸೂರ್ಯನಿಂದ ಬರುವಂತಹ ವಿಟಮಿನ್ ಡಿ ಇಂದ ಹೇಗೆ ರೋಗಗಳನ್ನು ಕಳ್ಕೊಳ್ತಾರೆಯೋ, ಹೇಗೆ ಏನು ಶಿವನಿಗೆ ಪಂಚಮುಖಗಳಿಂದ ಕೂಡಿದ ಶಿವನಿಗೆ ನಮಸ್ಕಾರ ಮಾಡುವುದರಿಂದ ಸಮಸ್ತ ಪಾಪಗಳನ್ನು ಕಳ್ಕೊಳ್ತಾರೆಯೋ, ಹಾಗೆ ಅಗ್ನಿ, ಸೂರ್ಯ ಮತ್ತು ರುದ್ರರ ಸಮಾಗಮವೇ ಈ ಲಿಂಗ. ಯಾವುದು? ಗವಿಗಂಗಾಧರೇಶ್ವರ ಸ್ವಾಮಿಯ ಪವಿತ್ರ ದೇವಾಲಯ. ಈ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಅಗ್ನಿಮೂರ್ತಿಯೂ ಇದೆ, ರುದ್ರನೂ ಇದ್ದಾನೆ ಮತ್ತು ಸೂರ್ಯನ ಕಿರಣಗಳೂ ಸ್ಪರ್ಶವಾಗುತ್ತೆ. ಹೀಗಾಗಿ ಅಲ್ಲಿ ಅಗ್ನಿ, ರುದ್ರ ಮತ್ತು ಸೂರ್ಯರ ಸಮಾವೇಶ ಆಗುತ್ತೆ. ಸೂರ್ಯ ಮಂತ್ರಗಳಲ್ಲಿ ಬರುತ್ತೆ ಕದ್ರುದ್ರ ಯಪ್ರಚೇತಸೆ ಮೀಡುಷ್ಟಮ ಯತವ್ಯಸೆ ಅಂತ. ಆದ್ರಿಂದ ಅಗ್ನಿಯೇ, ರುದ್ರನೇ ಸೂರ್ಯನ ಅಧಿದೇವತೆ, ಪ್ರತ್ಯಧಿದೇವತೆ. ಅಗ್ನಿಯೇ ಮತ್ತೊಂದು ದೇವತೆ. ಹಾಗಾಗಿ ಅಗ್ನಿ, ಸೂರ್ಯ, ರುದ್ರರ ಸಮಾಗಮವೇ ಈ ಗವಿಗಂಗಾಧರೇಶ್ವರ ದೇವಾಲಯದ ಈ ಪವಿತ್ರ ಸಂದರ್ಭ. ಆದ್ರಿಂದ ಈ 3 ದೇವತೆಗಳನ್ನ
ನಮಸ್ಕಾರ ಮಾಡಿದ್ರೆ ಸಮಸ್ತ ಪಾಪಗಳು ಹೋಗುತ್ತೆ ಮತ್ತು ಸೂರ್ಯನ ಉಪಾಸನೆಯಿಂದ ಸಮಸ್ತ ರೋಗಗಳಿಂದನೂ ಬಿಡುಗಡೆ ಸಿಗುತ್ತೆ ಅನ್ನೋದು ಭಾರತೀಯರ ನಂಬಿಕೆ. ಆಧಾರದ ಮೇಲೆಯೇ, ಜ್ಯೋತಿಷ್ ಶಾಸ್ತ್ರದ ಆಧಾರದ ಮೇಲೆಯೇ, ವಾಸ್ತುಶಾಸ್ತ್ರದ ಆಧಾರದ ಮೇಲೆಯೇ, ಈ ಅಘೋರೇಶ್ವರ ಆಗಮದ ಆಧಾರದ ಮೇಲೆಯೇ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೆ So, ಇದಕ್ಕೆ ಮುಖ್ಯವಾಗಿ ಗಂಗರು ಮತ್ತು ನಂತರ ಕೆಂಪೇಗೌಡರು ದೊಡ್ಡ ಕಾಣಿಕೆ ಕೊಟ್ಟಿದ್ದಾರೆ. ಹಾಗೆ ಸ್ಥಳ ಪುರಾಣದ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಗೌತಮ ಮಹರ್ಷಿಗಳ ತಪೋಬಲದಿಂದ, ಭಾರದ್ವಾಜ ಮತ್ತೆ ಗೌತಮ ಮಹರ್ಷಿಗಳ ತಪೋಬಲದಿಂದ ಉದ್ಭವಾದಂತಹ ಕ್ಷೇತ್ರ ಅಂತ ಹೇಳ್ತಾರೆ. ಜೊತೆಗೆ ತ್ರಿಕಾಲ ಪೂಜೆ ಸಲ್ಲಿಸ್ತಾ ಇದ್ರು ಕಾಶಿ, ಶಿವಗಂಗೆ ಮತ್ತೆ ಗವಿಗಂಗಾಧರೇಶ್ವರದಲ್ಲಿ ಅಂತ. ಬಹಳ ಹೆಮ್ಮೆ ತರುವಂತಹ ವಿಚಾರ. ಇದು ಹೇಗೆ ಸಾಧ್ಯ ಅನ್ನುವಂಥದ್ದು ಕೂಡ ಪ್ರಶ್ನೆ ಮೂಡುತ್ತೆ ಈಗಿನ ಕಾಲದವರಿಗೆ, ಅಥವಾ ಈ ಒಂದು ಸ್ಥಳ ಪುರಾಣದ ಬಗ್ಗೆ ಕುತೂಹಲದಿಂದ ನೋಡ್ತಾ ಹೋದವರಿಗೆ. ಸ್ಥಳ ಪುರಾಣದ ಬಗ್ಗೆ ಪ್ರತ್ಯೇಕವಾಗಿ ಹೇಳ್ತಾ ಹೋಗೋದಾದ್ರೆ ಅಲ್ಲ, ಸ್ಥಳ ಪುರಾಣಗಳಲ್ಲಿ ಇದು ಪಂಚಲಿಂಗ ಸ್ವರೂಪವಾಗಿರೋದು. 5 ಮಂತ್ರಗಳು ವೇದದಲ್ಲಿ ಅತಿ ಪವಿತ್ರವಾದದ್ದು. ಏನು ಅಂದ್ರೆ ಈಶ್ವರನಿಗೆ 5 ಮುಖಗಳು. 5 ಮುಖಗಳು ಅಂದ್ರೆ ಏನು ಅಂತ ಕೇಳಿದ್ರೆ 4 ದಿಕ್ಕುಗಳು ಮತ್ತು ಮೇಲ್ಭಾಗ ಅಂತ. ಅಂದ್ರೆ ಪ್ರಪಂಚವನ್ನೇ ನೋಡುವ ಶಕ್ತಿ ಇರುವವನಿಗೆ ಶಿವ ಅಂತ ಹೆಸರು. ಶಿವ ಅಂದ್ರೆ ಮಂಗಳ ಅಂತ. ಅದರಲ್ಲಿ ಏನು ಅಂತಂದ್ರೆ 5 ಮಂತ್ರಗಳು ಬರ್ತದೆ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಜ ವೈ ನಮೋ ನಮಃ ಭವೇ ಭವೇನಾತಿ ಭವೇ ಭಜಸ್ವಮಾಂ ಭವೋದ್ಭವಾಜ ನಮಃ ವಾಮದೇವಾಜ ನಮೋ ಜ್ಯೇಷ್ಠಾಜ ನಮಃ ಶ್ರೇಷ್ಠಾಜ ನಮಃ ಕಾಲಾಜ ನಮಃ ಕಲವಿಕರಣಾಯ ನಮೋ ಬಲಪ್ರಮಥನಾಜ ನಮಃ ಸರ್ವಭೂತದಮನಾಜ ನಮೋ ಮನೋನ್ಮನಾಜ ನಮಃ ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವತಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಈಶ್ವರಃ ಸರ್ವಭೂತಾನಾಂ ಈಶಾನಃ ಸರ್ವಭೂತಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ ಅಂತ 5 ಮಂತ್ರಗಳು. ಈ 5 ಮಂತ್ರಗಳು ಏನಪ್ಪಾ ಅಂದ್ರೆ ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ ಮತ್ತು ಈಶಾನ ಅನ್ನುವಂತಹ 5 ಮುಖಗಳಿಂದ ಕೂಡಿದಂತಹ ದೇವತೆಯನ್ನ ಆ ಕಾಲದಲ್ಲಿ ಗೌತಮರು ಮತ್ತು ಭಾರದ್ವಾಜರು ನಿತ್ಯ ಪೂಜೆಯನ್ನು ಮಾಡ್ತಾ ಇದ್ರು. ಅವರು ಕೇವಲ ಸಾಮಾನ್ಯ ಮನುಷ್ಯ ದೇಹದಲ್ಲಿ ಇರಲಿಲ್ಲ, ಅವರಿಗೆ ಅಣಿಮಾದಿ ಸಿದ್ಧಿಗಳಿತ್ತು. ಅಣಿಮಾ ಗರಿಮಾಚೈವ ಲಘಿಮಾ ಗರಿಮಾತತ ಪ್ರಾಪ್ತಿ ಪ್ರಾಕಾಮ್ಯ ಮೀಶತ್ವಂ ವಶಿತ್ವಂ ಚಾಷ್ಟ ಸಿದ್ಧಯ ಅಂತ ಹೇಳಿ ಅಷ್ಟಸಿದ್ಧಿಗಳಿತ್ತು. ಹಾಗಾಗಿ ಒಂದು ಕಾಲದಲ್ಲಿ ಇಲ್ಲಿದ್ದವರು ಮತ್ತೊಂದು ಕಾಲದಲ್ಲಿ ಸಹಸ್ರಾರು ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಬರೋ ಶಕ್ತಿ ಇತ್ತು ಅವರಿಗೆ. ಹಾಗಾಗಿ ನಮಗೇನ್ ಅನ್ಸುತ್ತೆ ಅಂದ್ರೆ ಇದು ಅಸಾಧ್ಯ, ಒಬ್ಬ ವ್ಯಕ್ತಿ ಇಲ್ಲಿದ್ದವನು ಅಲ್ಲಿಗೆ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆದ್ರೆ ಪರಮಾತ್ಮನಿಗೆ ಇದನ್ನ ಧರ್ಮಭೂತ ಜ್ಞಾನ ಅಂತ ಕರಿತೀವಿ. ಇಲ್ಲಿದ್ರೂ ಕೂಡ ಎಲ್ಲೆಲ್ಲಿಯೂ ಇರ್ಬೋದು. ಆ ತರ ತಪಸ್ವಿಗಳಿಗೆ ಅದು ಸಾಧ್ಯ. ಆದ್ರಿಂದ ಪರಮಾತ್ಮ ಸರ್ವತ್ರ ಸರ್ವವ್ಯಾಪಕನಾಗಿರ್ತಾನೆ. ಇಲ್ಲಿಯೂ ಇರ್ತಾನೆ, ಅಲ್ಲಿಯೂ ಇರ್ತಾನೆ, ಎಲ್ಲೆಲ್ಲಿಯೂ ಇರ್ತಾನೆ ಅಂತ ಹೇಳಿ ನೀವು ಭಕ್ತ ಪ್ರಹ್ಲಾದ ಫಿಲ್ಮ್ ನೋಡಿರ್ಬೋದು ನೀವು. ಪುನೀತ್ ರಾಜ್ಕುಮಾರ್ಗೆ ಹೇಳ್ತಾರೆ ನೋಡಿ, ಎಲ್ಲೆಲ್ಲಿಯೂ ಇದ್ದಾನೆ, ಇಲ್ಲಿಯೂ ಇದ್ದಾನೆಯೇ, ಅಲ್ಲಿಯೂ ಇದ್ದಾನೆಯೇ, ಎಲ್ಲೆಲ್ಲಿಯೂ ಇದ್ದಾನೆ ಅಂತ. ಹಾಗೆ ಭಗವಂತನಿಗೆ ಧರ್ಮಭೂತ ಜ್ಞಾನ ವಿಸ್ತಾರವಾಗಿರೋದ್ರಿಂದ ಅವನು ಆಮ್ನಿ ಪ್ರೆಸೆಂಟ್ ಅಂದ್ರೆ ಎಲ್ಲ ಕಡೆಯೂ ಇರಬಲ್ಲ, ಏನನ್ನ ಬೇಕಾದ್ರೂ ಮಾಡಬಲ್ಲ. ಆಮ್ನಿ ಪೊಟೆಂಟ್, ಏನನ್ನ ಬೇಕಾದ್ರೂ ನೋಡಬಲ್ಲ. ಹಾಗಾಗಿ ಅವನು ಪರಮಾತ್ಮ. ಅಂತಹ ಒಂದು ಪರಮಾತ್ಮನನ್ನ ಅವರು ಕೂಡ ಪರಮಾತ್ಮನ ಭಕ್ತರಾಗಿದ್ದರಿಂದ, ಋಷಿಗಳಾಗಿದ್ದರಿಂದ ಗೌತಮರು ಮತ್ತು ಭಾರದ್ವಾಜರು ಇಬ್ಬರೂ ಕೂಡ ತ್ರಿಕಾಲ ಪೂಜೆಯನ್ನು ಮಾಡ್ತಾ ಇದ್ರು ಅಂದ್ರೆ ಅದೇನು ತಪ್ಪಲ್ಲ. ಹಾಗಾಗಿ ಬಹಳ ಪ್ರಾಚೀನ ಕಾಲದ ದೇವಸ್ಥಾನ ಇದು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆರ್ಕಿಯಾಲಜಿ ಪ್ರಕಾರನೂ ಅನುಮಾನ ಇಲ್ಲ. ಯಾಕೆಂದ್ರೆ ಇದು ಗಂಗರ ಕಾಲದಲ್ಲೇ ಈ ಗುಹಾಂತರ ದೇವಾಲಯ ಪ್ರತಿಷ್ಠಾಪನೆ ಆಗಿತ್ತು ಅನ್ನೋದಕ್ಕೆ ಅಲ್ಲಿ ರೆಕಾರ್ಡ್ಸ್ ಸಿಗುತ್ತೆ. ಹಾಗಾಗಿ ಇದು ಪ್ರಾಚೀನ ಕಾಲದಿಂದಲೇ ಈ ವಾಸ್ತುವನ್ನ ಮಾಡಿದ್ದಾರೆ. ಮತ್ತು ಇಲ್ಲಿ ಈ ರೀತಿಯಾದಂತಹ ಒಂದು ಪ್ರಪಂಚದಲ್ಲೇ ಇಲ್ಲದೆ ಇರುವಂತಹ ಒಂದು ಅದ್ಭುತ ನಡೆಯುತ್ತೆ ಅನ್ನೋದು ಕೂಡ ನಮ್ಮ ವಾಸ್ತು ವಿಜ್ಞಾನಿಗಳ, ಇದನ್ನ ಮಾಡಿದವರೆಲ್ಲ ಯಾರು, ನಮ್ಮ ವಿಶ್ವಕರ್ಮರು ಅವರೇನೆ, ಅವರ ಒಂದು ಅದ್ಭುತ ಶಕ್ತಿ ಸಾಮರ್ಥ್ಯಕ್ಕೆ ಇದು ನಿದರ್ಶನ, ಜ್ಞಾನ, ಪ್ರತ್ಯಕ್ಷ ದರ್ಶನ ಇದು. ಖಂಡಿತವಾಗ್ಲೂ ಈ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ನಿಮ್ಮ ಜೊತೆಗೆ ಶೋಲಪಿಳ್ಳ ಅಯ್ಯಂಗಾರ್ ಅವರು. ಈಗಾಗಲೇ ಸೂರ್ಯರಶ್ಮಿ ನಂದಿಯ ವಿಗ್ರಹದ ಮೂಲಕ ಹಾಯೋದಿಕ್ಕೆ ಶುರುವಾಗಿದೆ. ನಂದಿಯ ಸ್ಪರ್ಶ ಆಗ್ತಾ ಇದೆ. ನಂದಿಯ ಕೊಂಬುಗಳ ಮೂಲಕ ಮಧ್ಯಭಾಗದಲ್ಲಿ ಪ್ರವೇಶ ಆಗಿ ಶಿವಲಿಂಗಕ್ಕೆ ಸ್ಪರ್ಶ ಆಗುತ್ತೆ. ಗುರೂಜಿ, ಇಲ್ಲಿ ನಂದಿ ಬಹಳ ಪ್ರಮುಖ ಸ್ಥಾನ ಪಡೆಯುತ್ತೆ. ಶಿವ ಎಲ್ಲಿರ್ತಾನೋ ಅಲ್ಲಿ ನಂದಿ ಇರ್ತಾನೆ. ನಂದಿಗೂ ಶಿವನಿಗೂ ಅವಿನಾಭಾವ ಸಂಬಂಧ. ಅದರಲ್ಲೂ ಕೂಡ ಈ ಒಂದು ದೇವಸ್ಥಾನದಲ್ಲಿ ನೋಡಿದ್ರೆ ಪಾರ್ವತಿ ಶಿವನ ಬಲಭಾಗದಲ್ಲಿ ಆಸೀನಳಾಗಿರ್ತಾಳೆ. ಒಂದು ಗುಹಾಂತರ ದೇವಾಲಯ, ವೃಷಭಾವತಿ ನದಿಯ ಉಗಮ ಕೂಡ ಇಲ್ಲೇ ಆಗುತ್ತೆ. ಸಾಕಷ್ಟು ಅಂದ್ರೆ ಹೇಳ್ತಾ ಹೋದ್ರೆ ಇನ್ನಷ್ಟು ವಿಚಾರಗಳಿದೆ. ನಂದಿ ಮತ್ತೆ ಶಿವನ ಅವಿನಾಭಾವ ಸಂಬಂಧದ ಬಗ್ಗೆ ಮಾತಾಡೋದಾದ್ರೆ, ನಂದಿ ಆ ಈಶ್ವರನಿಗೆ ವಾಹನ ಮತ್ತು ವಿಶೇಷವಾದ ಭಕ್ತ ಕೂಡ. ಆ ನಂದಿ ಇಲ್ಲದೇನೆ
ಈಶ್ವರನ ಎಲ್ಲೂ ನೀವು ಕಾಣಲಿಕ್ಕೆ ಸಿಗೋದಿಲ್ಲ. ಈಶ್ವರನ ದೇವಾಲಯಗಳೆಲ್ಲೇ ಹೋದರೂ ಕೂಡ ನಂದಿಯ ಒಂದು ಪ್ರತಿಷ್ಠಾಪನೆ ಇದ್ದೇ ಇರುತ್ತೆ. ಹೌದು. ನಂದಿ ಮಂಟಪ ಅಂತಲೇ ಕೆಲವು ಈಶ್ವರ ದೇವಾಲಯಗಳನ್ನು ನಾವು ಕಾಣ್ಬೋದು. ಜೊತೆಗೆ ವಾಹನ, ಮತ್ತು ಆ ವಾಹನವನ್ನು ಪ್ರತಿಷ್ಠಾಪನೆ ಮಾಡೋದು ಈಶ್ವರನ ಮುಂದ್ಗಡೆ ಈಶ್ವರಾಭಿಮುಖವಾಗಿ ಮಾಡಿರ್ತಾರೆ. ದರ್ಶನ ಮಾಡಬೇಕಾದ್ರೂ ಕೂಡ ಆ ಕೊಂಬಿನ ಮಧ್ಯೆ ಹೀಗೆ ಕೈ ಇಟ್ಟು ಈ ಒಂದು ಭಾಗದಿಂದಲೇ ಈಶ್ವರನ ದರ್ಶನ ಮಾಡಬೇಕು ಅಂತ ಹೌದು. ಹೀಗೆ ಕೈ ಇಟ್ಟು ಈ ಒಂದು 2 ಬೆರಳುಗಳ ಮಧ್ಯದಲ್ಲೇನೆ ಈಶ್ವರನ ದರ್ಶನ ಮಾಡತಕ್ಕಂಥ ಒಂದು ಪದ್ಧತಿ. ಜೊತೆಗೆ ನಂದಿಯ ಕಿವಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅದು ಈಶ್ವರನಿಗೆ ಬೇಗ ತಲುಪುತ್ತೆ. ನಂದಿಯ ಕಿವಿಯಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಸಂಕರ್ಷಣ ಪದ್ಧತಿಯಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಬಂದಿದೆ. ಎಲ್ಲ ಥರದ ಪ್ರಾರ್ಥನೆಯೂ ಕೂಡ, ಎಲ್ಲ ಥರದ ಬಯಕೆಗಳನ್ನು ಕೂಡ ಆ ಈಶ್ವರನ ವಾಹನವಾದಂತಹ, ಈಶ್ವರನ ಅತ್ಯಂತ ಪ್ರಿಯ ಪ್ರಾಣಿಯಾದಂತಹ, ಪ್ರಿಯ ವಾಹನವಾದಂತಹ ನಂದೀಶ್ವರನ ಕಿವಿಯಲ್ಲಿ ತಮ್ಮ ಪ್ರಾರ್ಥನೆಯನ್ನು ಹೇಳ್ಕೊಡ್ತಕ್ಕಂಥದ್ದು ನಮ್ಮ ಶಾಸ್ತ್ರದಲ್ಲಿ, ಸಂಪ್ರದಾಯದಲ್ಲಿ, ಪದ್ಧತಿಯಲ್ಲಿ, ಪರಂಪರೆಯಲ್ಲಿ ನಾವು ಕಾಣಬಹುದು. ಗುರುಜಿ, ಇನ್ನೊಂದು, ನಂದಿಯ ಕಿವಿಯಲ್ಲಿ 1 ಬಾರಿ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಅದು 1000 ಬಾರಿ ಶಿವನಿಗೆ ತಲುಪತ್ತಂತೆ. ಈ ರೀತಿಯಾದ ನಂಬಿಕೆಗಳು, ಈ ರೀತಿಯಾದ ಒಂದು ಪದ್ಧತಿಗಳನ್ನು ನಾವು ಕಾಣಬಹುದು. ಹಾಗಂದ ಮಾತ್ರಕ್ಕೆ ಬರೀ ಒಂದೇ ಸಾರಿ ಹೇಳಿದ್ರೆ ಸಾಕು ಅಂತಲ್ಲ. ಓಂ ನಮಃ ಶಿವಾಯ ಅಂತಕ್ಕಂಥದ್ದು ಪಂಚಾಕ್ಷರಿ ಅಂತಕ್ಕಂಥ ಮಹಾಮಂತ್ರ. ಕನಿಷ್ಠ 1 ಸಾರಿ ಆದ್ರೂ ನೀವು ಅಲ್ಲಿ ಹೇಳಬೇಕು, ಕನಿಷ್ಠ 1 ಸಾರಿನಾರು ಹೇಳಬೇಕು. ಇನ್ನೇನು ಆಗದಿದ್ದರೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಆ ನಂದಿಯ ಕೊಂಬಿನ ಮಧ್ಯದಿಂದ ಈಶ್ವರನ ದರ್ಶನ ಮಾಡಿ ನಂದಿಯ ಕಿವಿಯಲ್ಲಿ ಆ ಪಂಚಾಕ್ಷರಿ ಮಂತ್ರವನ್ನು 1 ಸಾರಿ ಹೇಳೋದ್ರಿಂದ ಒಂದಿಷ್ಟು ನಿಮ್ಮ ಪಾಪಗಳೆಲ್ಲ ಪರಿಹಾರವಾಗುತ್ತೆ, ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಹಿರಿಯರು ಕಂಡುಕೊಂಡಂತಹ ಸತ್ಯವಮ್ಮ. ಹಾಗೆ ಗುರೂಜಿ, ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ, ವಿಷ್ಣು ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ, ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ. ಈಗ ಸೂರ್ಯರಶ್ಮಿಯ ಸ್ಪರ್ಶ ಆಗೋದಕ್ಕೂ ಮೊದಲು ಗರ್ಭಗುಡಿಯ ಬಾಗಿಲು ಹಾಕಿ ಅಲ್ಲಿ ಒಂದಷ್ಟು ಸ್ವಚ್ಛತಾ ಕಾರ್ಯ, ಅಂದ್ರೆ ಧಾರ್ಮಿಕವಾಗಿ ಸ್ವಚ್ಛತಾ ಕಾರ್ಯ ಒಂದಷ್ಟು ಮಾಡಲಾಗುತ್ತೆ. ಆಮೇಲೆ ಶಿವನಿಗೆ ಸೂರ್ಯರಶ್ಮಿ ಸ್ಪರ್ಶ ಆಗುವಾಗ ಬೇರೆ ಬೇರೆ ರೀತಿಯ ಅಭಿಷೇಕಗಳನ್ನ ಮಾಡ್ತಾರೆ. ಈ ಅಭಿಷೇಕಗಳ ಮಹತ್ವ ಏನು? ಪಂಚಾಮೃತ, ರುದ್ರಾಭಿಷೇಕ, ಫಲಪಂಚಾಮೃತಾಭಿಷೇಕ, ನಂತರದಲ್ಲಿ ಭಸ್ಮಾಭಿಷೇಕ ಇತ್ಯಾದಿಗಳನ್ನು ಮಾಡತಕ್ಕಂಥ ಪದ್ಧತಿಗಳು ಆಯಾ ಪ್ರಾಂತ್ಯದಲ್ಲಿ ಇದೆ. ಇಲ್ಲಿಯೂ ಕೂಡ ಈ ಒಂದು ಸಂದರ್ಭದಲ್ಲಿ ರುದ್ರ ಸಹಿತವಾದ ಜಲಾಭಿಷೇಕ ನಡೆಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಶಂಭವೇ ನಮಃ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ಶ್ರೀನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ ಅಂತಕ್ಕಂತಹ ಒಂದು ಯಜುರ್ವೇದ ಮಂತ್ರಭಾಗ, ಆ ಪೂರ್ಣ ರುದ್ರವನ್ನು ಪಠಿಸಿಬಿಟ್ಟು ಪೂರ್ಣ ಶುದ್ಧ ಜಲದಿಂದ, ಗಂಗಾ ಜಲದಿಂದ ಅಭಿಷೇಕ ನಡೆಸ್ತಾರೆ. ಅದು ಈ ಸಂದರ್ಭದಲ್ಲಿ ಬಹಳ ವಿಶೇಷವಾದಂಥದ್ದಮ್ಮ. ಡಾಕ್ಟರ್ ಶಲುಪಿಳೆ ಅಯ್ಯಂಗಾರ್ ಅವರೇ, ಈ ಒಂದು ಕ್ಷೇತ್ರದ ಬಗ್ಗೆ ಹೇಳ್ತಾ ಹೋದ್ರೆ, ಅಂದ್ರೆ ಸುರಂಗ ಮಾರ್ಗಗಳಿದೆ, 2 ಸುರಂಗ ಮಾರ್ಗಗಳು. ಒಂದು ಶಿವಗಂಗೆಗೆ ಕನೆಕ್ಟ್ ಆಗುತ್ತೆ, ಇನ್ನೊಂದು ಕಾಶಿ ವಿಶ್ವನಾಥನ ದರ್ಶನ ಪಡೆಯುವಂತಹ ಒಂದು ದಾರಿ ಅಂತ ಹೇಳ್ತಾರೆ. ಜೊತೆಗೆ ವೃಷಭಾವತಿ ನದಿಯ ಉಗಮ ಸ್ಥಾನ ಕೂಡ ಇಲ್ಲೇ, ಜೊತೆಗೆ 2 ಬಂಡೆಗಳ ಮಧ್ಯದಲ್ಲಿ ಶಿವನ ಲಿಂಗ ಇರುವಂತದ್ದು. ಈ ಒಂದು ಅಚ್ಚರಿಯನ್ನು ನೋಡ್ತಾ ಹೋಗೋದಾದ್ರೆ, ಕಲ್ಲಿನ ದೇವಾಲಯಗಳು, ಈ ರೀತಿ ಉದ್ಭವ ಆಗಿರುವಂತಹ ದೇವಾಲಯಗಳ ಒಂದು ವೈಬ್ರೇಷನ್ನೇ ಬೇರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಪ್ರಾಚೀನ ಕಾಲದಲ್ಲಿ ವಿಗ್ರಹಗಳನ್ನ ಅಥವಾ ದೇವಾಲಯಗಳನ್ನ ಉತ್ಪತ್ತಿ ಮಾಡಬೇಕಾದ್ರೆ ಅದನ್ನ ದಿವ್ಯ ಸ್ಥಾನಗಳನ್ನ ಹುಡುಕ್ತಾ ಇದ್ರು. ದೇವಾಲಯಗಳಲ್ಲಿ ಬೇಕಾದಷ್ಟು ವಿಧಗಳಿದೆ. ಏನಪ್ಪಾ ಅಂದ್ರೆ, ಅದು ದಿವ್ಯವಾದಂತಹ ದೇವಾಲಯಗಳು, ಮನುಷ್ಯರಿಂದ ನಿರ್ಮಾಣವಾದಂತಹ ದೇವಾಲಯಗಳು ಅಂತ 2 ಭಾಗ. ಮನುಷ್ಯರಿಂದ ನಿರ್ಮಾಣವಾದಂತಹ ದೇವಾಲಯಗಳು ಸಾಮಾನ್ಯವಾಗಿ ಊರಲ್ಲಿ ಕಟ್ಟಿ ಅದರ ಪಕ್ಕದಲ್ಲಿ ಒಂದು ಕೆರೆಯನ್ನ ಕಟ್ಟಿ ಅಲ್ಲಿ ಪೂಜೆಗೆ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ದಿವ್ಯವಾದ ದೇವಸ್ಥಾನಗಳು ಅಂದ್ರೆ ಏನು ಅಂತ ಕೇಳಿದ್ರೆ, ಈಗಾಗಲೇ ಇದ್ದಂತಹ ಒಂದು ನದಿ, ಈಗ ಉದಾಹರಣೆಗೆ ಕಾಶಿ ವಿಶ್ವನಾಥ ಇರೋದು ಗಂಗಾ ನದಿಯ ಪಕ್ಕದಲ್ಲಿ, ಅಂದ್ರೆ ಗಂಗಾ ನದಿ ಇದ್ದಾದ್ಮೇಲೆ ಬಂದಿದ್ದು. ಹಾಗೆ ನದಿಯ ಪಕ್ಕದಲ್ಲಿ ವಿರೂಪಾಕ್ಷ ಇದ್ದಾನೆ ಇವಾಗ, ಇಲ್ಲಿ ತುಂಗಭದ್ರಾ ನದಿಯ ಪಕ್ಕದಲ್ಲಿ. ಸೊ ವಿರೂಪಾಕ್ಷನ ದೇವಾಲಯ ಮತ್ತು ತುಂಗಭದ್ರಾ ನದಿ 2ಕ್ಕೂ ಒಂದೊಂದಕ್ಕೆ ಸಂಬಂಧ. ಹಾಗೆ ನದಿಗಳ ಪಕ್ಕದಲ್ಲಿ ಅಥವಾ ತೀರ್ಥಕ್ಷೇತ್ರಗಳ ಪಕ್ಕದಲ್ಲಿ ದೇವರನ್ನ ಪ್ರತಿಷ್ಠೆ ಮಾಡಿದ್ರೆ ಅದು ದಿವ್ಯವಾದಂತಹದ್ದು ಅಂತ. ಸೊ ಇಲ್ಲಿ ನೀವು ನೋಡಿದ್ರೆ, ಇಲ್ಲಿಯೂ ಕೂಡ ದಕ್ಷಿಣದ ಗಂಗೆ ಅಂತ ಏನಿದೆ ಅದು ವೃಷಭಾವತಿ. ವೃಷಭ ಅಂದ್ರೇನು?
ವೃಷಭ ಅಂದ್ರೇನೆ ಧರ್ಮ ಅಂತ. ಈಗ ಶಿವಲಿಂಗ ಇದೆ ದೇವಸ್ಥಾನದ ಮುಂದೆ, ಶಿವನ್ ಮುಂದೆ ಯಾಕೆ ಅಂತ ಕೇಳ್ತಾರೆ. ಶಿವನು ಸದಾಕಾಲ ಧರ್ಮ ಸ್ವರೂಪಿಯಾಗಿದ್ದಾನೆ ಅಂತ ತೋರ್ಸೋದಕ್ಕಿರೋದು ಲಿಂಗ. ಆ ಏನು ನಂದಿ ಇದೆಯಲ್ಲ, ನಂದಿಗೆ 4 ಕಾಲುಗಳು. ಆ 4 ಕಾಲುಗಳು 4 ಪಾದಗಳಲ್ಲಿರುವ ಧರ್ಮವನ್ನ ತೋರಿಸುತ್ತೆ. ಆ ಶಿವನ ಎದುರುಗಡೆ ಯಾವಾಗ್ಲೂ ನಂದಿ ಯಾಕಿದೆ ಅಂದ್ರೆ ಶಿವನ ಧರ್ಮವನ್ನ ಕಾಯುವಂತಹದ್ದು ಸದಾ ಇರುತ್ತೆ ಅಂತ. ಶಿವ ಧರ್ಮವನ್ನ ಕಾಪಾಡ್ತಾ ಇರ್ತಾನೆ ಅಂತ. ಹಾಗಾಗಿ ನಂದಿ ಇರುತ್ತೆ. ಆ ನಂದಿಯ ಕೊಂಬುಗಳೇನಿದೆ ಅದು ಶೃಂಗಗಳು, ವೇದದ ಶೃಂಗಗಳದು. ಆ ವೇದ ಅಂದ್ರೆ ನಾಲೆಡ್ಜ್ ಅಂತ. ವೇದ ಅಂದ್ರೆ ಏನೋ ಅರ್ಥ ಅಲ್ಲ, ವೇದ ಅಂದ್ರೆ ನಾಲೆಡ್ಜ್. ಯಾವುದು ಪ್ಯೂರ್ ನಾಲೆಡ್ಜ್ ಇದೆಯೋ ಅದಕ್ಕೆ ವೇದ ಅಂತ ಹೆಸರು, ವಿಧಿ ಜ್ಞಾನೆ ಅಂತ. ಹಾಗಾಗಿ ಶಿವ ಜ್ಞಾನಕ್ಕೆ ಕಾರಣ, ಶಿವ ಧರ್ಮಕ್ಕೆ ಕಾರಣ, ಶಿವ ಉತ್ಪತ್ತಿಗೆ ಕಾರಣ. ಆದ್ರಿಂದ ಎಲ್ಲಿ ನದಿ ಇರುತ್ತೋ ಅಲ್ಲಿ ಪರಮಾತ್ಮ ಇರ್ತಾನೆ. ಆದ್ರಿಂದ ವೃಷಭಾವತಿ ಅನ್ನೋದೇನು ಅಂದ್ರೆ ದಕ್ಷಿಣದ ಗಂಗೆ ಅಂತ. ಅಲ್ಲಿ ಹೇಗೆ ಕಾಶಿ ವಿಶ್ವನಾಥನ ಹತ್ರ ಗಂಗಾ ನದಿ ಇದೆಯೋ ಹಾಗೆಯೇ ಇಲ್ಲಿ ಗವಿಗಂಗಾಧರೇಶ್ವರನ ಹತ್ರ ಇಲ್ಲಿ ಕೂಡ ವೃಷಭಾವತಿ ಇದೆ. ಮತ್ತು ಇವನು ಕೂಡ ಗಂಗಾಧರ, ಗಂಗೆಯನ್ನು ಧರಿಸಿದವನು. ಗಂಗಾ ಅಂತಂದ್ರೇನು? ಜೀವದ ಸೃಷ್ಟಿಯ ಒಂದು ಪ್ರತೀಕ. ಗಂಗೆ ಇದ್ರೇನೆ ಉತ್ಪತ್ತಿ, ಉತ್ಪತ್ತಿ ಇಲ್ಲ ಅಂದ್ರೆ ಇಲ್ಲ. ಇಡೀ ಪ್ರಪಂಚದಲ್ಲಿ ಗಂಗೆಯಷ್ಟು ಪವಿತ್ರವಾದ ನದಿ ಯಾವುದೂ ಇಲ್ಲ. ಈ ಪವಿತ್ರತೆ ಯಾಕೆ ಅಂದ್ರೆ ಪ್ರಪಂಚದಲ್ಲಿ ಯಾವ ಯಾವ ನದಿಗಳ ದಡದಲ್ಲಿ ಎಷ್ಟು ಆಹಾರ ಧಾನ್ಯಗಳು ಉತ್ಪತ್ತಿ ಆಗುತ್ತೋ ಅದಕ್ಕೆ 1000 ಪಟ್ಟು ಆಹಾರ ಧಾನ್ಯ ಗಂಗಾ ನದಿಯ ಬಯಲಿನಲ್ಲಿ ಉತ್ಪತ್ತಿ ಆಗುತ್ತೆ. ಅಂದ್ರೆ ಜೀವದ ಸೃಷ್ಟಿಗೆ ಕಾರಣವಾಗಿದೆ. ಇನ್ನಷ್ಟು ಮಾತಾಡ್ತೀನಿ, ನಿಮ್ ಜೊತೆಗೆ ಮಾತಾಡ್ತೀನಿ, ಈ ಬಗ್ಗೆ ಮಾಹಿತಿನ ಪಡ್ಕೊಳ್ತೀನಿ. ಈಗ ನಾವು ನೇರ ಪ್ರಸಾರವನ್ನ ನೋಡ್ತಾ ಇದ್ದೀವಿ. ಶಿವನ ಪಾದ ಸ್ಪರ್ಶ ಆಗುವಂತಹ ಕ್ಷಣ ಹತ್ತಿರ ಬಂದೇ ಬಿಟ್ಟು, ಸೂರ್ಯರಶ್ಮಿಯ ಸ್ಪರ್ಶ ಆಗುತ್ತೆ ಇನ್ನು ಕೆಲವೇ ಸೆಕೆಂಡುಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ. ಯಾಕಂದ್ರೆ ಗವಿ ಗಂಗಾಧರನಿಗೆ ಸೂರ್ಯ ಸ್ಪರ್ಶದ ಆರಂಭ ಇರುತ್ತಲ್ಲ, ಅದು ನಂದಿಯ ಮೂಲಕ ಸಾಗಿ ಬರುತ್ತೆ. ಅಂದ್ರೆ ಅಲ್ಲಿ ಸಣ್ಣ ಕಿಂಡಿಯ ಮೂಲಕ ದೊಡ್ಡ ಕಿಂಡಿಗೆ ಪಾಸಾಗಿ ಸೂರ್ಯನ ಕಿರಣಗಳು ಅಲ್ಲಿಂದ ನಂದಿಯ 2 ಕೊಂಬುಗಳ ಮಧ್ಯಭಾಗದಿಂದ ಸೂರ್ಯರಶ್ಮಿ ಶಿವಲಿಂಗಕ್ಕೆ ಸ್ಪರ್ಶ ಆಗೋದು, ಅದು ನಿಜಕ್ಕೂ ಕೂಡ ಕಣ್ತುಂಬಿ ಕೊಡೋದಕ್ಕೆ ಕಣ್ಣಿಗೆ ಹಬ್ಬ ಅದು. ಯಾಕಂದ್ರೆ ಆ ಸೂರ್ಯರಶ್ಮಿ ಬಿದ್ದಂತಹ ಸಂದರ್ಭದಲ್ಲಿ ಶಿವಲಿಂಗ ಸುವರ್ಣಲಿಂಗದ ರೀತಿ ಕಂಗೊಳಿಸ್ತಾನೆ. ಶಿವನ ಮೇಲೆ ಬಂಗಾರದ ಒಂದು ಕಳಶ ಇಟ್ಟ ರೀತಿ ಕಂಡು ಬರುತ್ತೆ. ಬಂಗಾರದ ಬಣ್ಣದಲ್ಲಿ ಶಿವ ಕಂಗೊಳಿಸ್ತಾನೆ. ನಾವೀಗ ನೋಡ್ತಾ ಇರಬಹುದು ನಂದಿಯ ಶೃಂಗಗಳ ಮೂಲಕ ಸೂರ್ಯರಶ್ಮಿ ಸ್ಪರ್ಶ ಆಗ್ತಾ ಇರುವಂತಹ ದೃಶ್ಯ ಆರಂಭ ಆಗ್ತಾ ಇದೆ. ಆ ಒಂದು ಕ್ಷಣ ಈಗಾಗಲೇ ಅಲ್ಲಿ ಗರ್ಭಗುಡಿಯ ಬಾಗಿಲು ಮುಚ್ಚಿ ಧಾರ್ಮಿಕ ಸ್ವಚ್ಛತಾ ಕಾರ್ಯ ಕೂಡ ಆರಂಭ ಆಗುತ್ತೆ. ಶಿವನಿಗೆ ರುದ್ರವನ್ನ ಜಪಿಸಲಾಗುತ್ತೆ, ಜೊತೆಗೆ ವೇದ ಮಂತ್ರಗಳ ಘೋಷ ಎಲ್ಲವೂ ಕೂಡ ಕೇಳಿ ಬರುತ್ತೆ. ಅಭಿಷೇಕಗಳ ಮೇಲೆ ಅಭಿಷೇಕ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ನಂದಿಯ ಶೃಂಗಗಳ ಮೂಲಕ ಸೂರ್ಯರಶ್ಮಿ ಹಾದು ಹೋಗ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಷ್ಟೇ ಬಾಕಿ ಇರೋದು. 5:17 ಸೂರ್ಯರಶ್ಮಿ ಸ್ಪರ್ಶ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಎಷ್ಟು ನಿಮಿಷಗಳ ಕಾಲ ಅಥವಾ ಎಷ್ಟು ಸೆಕೆಂಡುಗಳ ಕಾಲ ಸೂರ್ಯರಶ್ಮಿ ಸ್ಪರ್ಶ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗಾಗಲೇ ಗುರೂಜಿ ನೀವು ಹೇಳ್ತಾ ಇದ್ರಿ, ಸೂರ್ಯರಶ್ಮಿಯ ಸ್ಪರ್ಶದ ಅವಧಿ ಇರುತ್ತಲ್ಲ, ಅದ್ರ ಮೂಲಕ ಭವಿಷ್ಯ ನಿರ್ಧಾರ ಆಗುತ್ತೆ, ಈ ವರ್ಷ ಹೇಗಿರುತ್ತೆ ಅನ್ನೋದನ್ನ ನಾವು ಕಣ್ಕೋಬಹುದು ಅಂತ. ನಾನೀಗ ಹೇಳ್ತಾ ಇದ್ದಲ್ಲಿ ಗರ್ಭಗುಡಿಯ ಸ್ವಚ್ಛತೆ ನಡೆಯುತ್ತೆ ಈ ಸೂರ್ಯರಶ್ಮಿ ಬರೋದಕ್ಕೂ ಮೊದಲು ಅಂತ, ಅಭಿಷೇಕಗಳನ್ನು ನಡೆಸಲಾಗುತ್ತೆ ಅಂತ. ಈ ಒಂದು ಗಳಿಗೆ ಇದೆಯಲ್ಲ, ಸೂರ್ಯರಶ್ಮಿ ಬಂದಂತಹ ಸಂದರ್ಭ, ಬಂಗಾರದ ಬಣ್ಣದಲ್ಲಿ ಶಿವ ಕಾಣಿಸ್ತಾ ಇರೋದು, ಅದ್ರ ಬಗ್ಗೆ ಒಂದು ಹೇಳೋದಾದ್ರೆ ಆ ಒಂದು ಭಾವನೆ ಒಂದು ರೀತಿಯ ಧನ್ಯತಾ ಭಾವ ತರುತ್ತೆ. ಸಮಯ ಅದನ್ನು ನೋಡ್ತಕ್ಕಂಥದ್ದು ಬಹಳ ವಿಶೇಷವಾದಂತಹ ಒಂದು ಅನುಭವ. ಅದು ನೋಡ್ತಕ್ಕಂಥದ್ದೇ ಒಂದು ವಿಶೇಷ. ಇಲ್ಲಿಂದ ಎಲ್ಲವೂ ಕೂಡ ಶುಭ ಆಗ್ಲಿ, ಶುಭಗಳಿಗೆ ಶುಭ ಆಗತ್ತೆ ಅಂತಕ್ಕಂಥ ಒಂದು ಆಸೆ ನಮ್ಮೆಲ್ಲರದ್ದು ಕೂಡ. ನಿಜ ನಿಜ. ಆ ಸೂರ್ಯರಶ್ಮಿಯ ಸ್ಪರ್ಶದ ಅವಧಿ ಕೂಡ ಬಹಳ ಮುಖ್ಯ. ಈ ದ್ವಾರದಿಂದಲೇನೆ ಅಲ್ಲಿ ಈಶ್ವರನ ಮೇಲೆ
ಗುರುಜಿ, ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರೋದು, ಕೆಲವೇ ಸೆಕೆಂಡುಗಳಷ್ಟೇ ಬಾಕಿ ಇರಬಹುದೇನೋ ಸೂರ್ಯರಶ್ಮಿಯ ಸ್ಪರ್ಶ ಆಗೋದಿಕ್ಕೆ. ಇಲ್ಲಿ ಈ ಶಿವಲಿಂಗದ ದರ್ಶನ ಮಾಡಿದ್ರೆ ಆತ್ಮಲಿಂಗದ ದರ್ಶನ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆತ್ಮಲಿಂಗದ ದರ್ಶನ ಮಾಡೋದು ಅಂದ್ರೆ ಹೇಗೆ? ಆತ್ಮಲಿಂಗ, ಗೋಕರ್ಣದಲ್ಲಿ ಆತ್ಮಲಿಂಗ, ಆ ಒಂದು ಜ್ಯೋತಿರ್ಲಿಂಗಗಳಿಗೆ ಮಾಡಿದಂತಹ ಪುಣ್ಯದ ಫಲಗಳು ಕೂಡ ಈ ಶಿವಲಿಂಗದ ಈ ಸಂದರ್ಭದಲ್ಲಿ ಮಾಡೋದ್ರಿಂದ ಆ ರೀತಿಯ ಫಲಗಳು ಬರ್ತದೆ ಅಂತಕ್ಕಂಥದ್ದು ಬಹಳಷ್ಟು ಜನಗಳ ಒಂದು ನಂಬಿಕೆ. ಆತ್ಮಲಿಂಗ ದರ್ಶನ ಅಂತಕ್ಕಂಥದ್ದು ಈಶ್ವರನ ಒಂದು ಆತ್ಮಲಿಂಗ ಗೋಕರ್ಣದಲ್ಲಿ ಇರತಕ್ಕಂಥ ಗೋಕರ್ಣೇಶ್ವರ ಮಹಾಬಲೇಶ್ವರ ದೇವಸ್ಥಾನ ಇದೆ, ಅದು ಆತ್ಮಲಿಂಗ. ಅಂತಹ ಒಂದು ಪುಣ್ಯ ಇಲ್ಲೂ ಕೂಡ ಈ ಸಂದರ್ಭದಲ್ಲಿ ದರ್ಶನ ಮಾಡೋದ್ರಿಂದ ಆಗತ್ತೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿ ಉಂಟಮ್ಮ. ಸೂರ್ಯ ರಶ್ಮಿ ಬೀಳ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಪ್ರತಿ ಆ ವರ್ಷ ನೋಡ್ತಾ ಸಂದರ್ಭಕ್ಕೆ ಇದ್ದಂತೆ ವಿಶೇಷವಾದ ಮಹತ್ವ, ವಿಶೇಷವಾದಂತಹ ಮಹತ್ವ. ಬಂಗಾರದ ಬಣ್ಣದಲ್ಲಿ ಕಾಣಿಸುತ್ತೆ ಶಿವಲಿಂಗ. ಬಹುಶಃ ಯಾವುದೇ ಆರ್ಟಿಫಿಷಿಯಲ್ ಲೈಟ್ಗಳು ಹಾಕಿದ್ರು ಕೂಡ ಆ ಒಂದು ಕಳೆ ಬರ್ಲಿಕ್ಕಿಲ್ಲ. ಸೂರ್ಯನಿಂದ ಬರ್ಬೋದಾದಂತಹ ಒಂದು ಪ್ರತಿಭೆ, ಆ ಪ್ರಜ್ವಲ ಏನಾಗಿರುತ್ತೆ ಅದನ್ನ ಯಾವ ರೀತಿಯ ಆರ್ಟಿಫಿಷಿಯಲ್ ಕಲರು ಲೈಟು ಯಾವುದರಲ್ಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ರಶ್ಮಿಗೆ ಇರತಕ್ಕಂಥ ಪ್ರಭಾವ ಅದಕ್ಕೆ ಸಮಾನವಾದ್ದು ಯಾವುದೂ ಇಲ್ಲ ವಿಶ್ವದಲ್ಲಿ ಅಂತಕ್ಕಂಥದ್ದು ನಾವು ಸ್ಪಷ್ಟವಾದ ಅಭಿಪ್ರಾಯ. ಖಂಡಿತ. ಡಾಕ್ಟರ್ ಶಲ್ಲುಪಿಳ್ಳೈ ಅಯ್ಯಂಗಾರ್ ಅವರೇ, ಸೂರ್ಯ ರಶ್ಮಿಯ ಸ್ಪರ್ಶದ ಸಂದರ್ಭ ಇದೆಯಲ್ಲ, ಆ ಒಂದು ಗಳಿಗೆ ಎಷ್ಟು ಹೊತ್ತು ಸ್ಪರ್ಶ ಮಾಡುತ್ತೆ ಅನ್ನೋದನ್ನ ನೋಡಿ ಈ ವರ್ಷದ ಭವಿಷ್ಯವನ್ನ ತೀರ್ಮಾನ ಮಾಡಬಹುದು. ಕಳೆದ ವರ್ಷ ಅಂತೂ 1 ನಿಮಿಷ 3 ಸೆಕೆಂಡುಗಳ ಕಾಲ ಇತ್ತು. ಈ ವರ್ಷ ಕಡಿಮೆ ಇದ್ದಷ್ಟು ಶುಭ ಆಗತ್ತೆ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭ ಯಾವ ರೀತಿ ವಿಶ್ಲೇಷಿಸಬಹುದು? ಏನಾಗುತ್ತೆ ಅಂತ ಕೇಳಿದ್ರೆ, ಅಲ್ಲಿನ ಒಂದು ಪದ್ಧತಿ ಮತ್ತು ಅಭ್ಯಾಸವನ್ನ ಮಾಡಿರೋರು ಮಾತ್ರ ಆ ಭವಿಷ್ಯವನ್ನ ಹೇಳಬಹುದು. ಯಾಕಂದ್ರೆ ಇದು ಎಲ್ಲರೂ ಮಾಡೋದಕ್ಕಾಗುವುದಿಲ್ಲ. ಎಲ್ಲರೂ ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಮಾಡಿರ್ತಾರೆ. ಅಂದ್ರೆ ಇವಾಗ ಜಾತಕಗಳನ್ನ ಅಥವಾ ಜ್ಯೋತಿಷ್ಯ ಗ್ರಂಥಗಳನ್ನ ಆಧಾರವಾಗಿ ಇಟ್ಕೊಂಡಿರ್ತಾರೆ. ಆದ್ರೆ ಇವಾಗ ಅಲ್ಲೇ ಇದ್ದಂತಹ ನಮ್ಮ ಗವಿಗಂಗಾಧರೇಶ್ವರ ಸ್ವಾಮಿಯ ಅರ್ಚಕರು ಮತ್ತು ಈಗ ವೀಕ್ಷಕ ವಿವರಣೆಯನ್ನು ನೀಡ್ತಾ ಇರುವಂತಹ ಸ್ವಾಮಿಯಾಜಿಗಳು, ಗುರುಗಳು, ಇಂಥವರೆಲ್ಲ ಬೇಕಾದ್ರೆ ಅದನ್ನ ಅಭ್ಯಾಸ ಮಾಡಿರ್ತಾರೆ. ಅದೇ ವಿಚಾರದ ಬಗ್ಗೆ ಅವರು ಹೆಚ್ಚು ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಅವರಿಗೆ ಆ ಒಂದು ಜ್ಯೋತಿಷ್ಯದ ಆ ಎಷ್ಟು ಕಿರಣಗಳು ಎಷ್ಟು ದೀರ್ಘವಾಗಿದ್ವು ಅಥವಾ ಎಷ್ಟು ಅಲ್ಪವಾಗಿತ್ತು ಅದರ ಆಧಾರದ ಮೇಲೆ ಏನೇನಾಗ್ತದೆ ಅನ್ನೋದು ಆ ರೀತಿ ಸಾಧನೆ ಮಾಡಿದವರಿಗೆ ಗೊತ್ತಾಗುತ್ತೆ ಹೊರತು ಎಲ್ಲೋ ದೂರದಲ್ಲಿ ಇದ್ದವರಿಗೆ ಅದು ಗೊತ್ತಾಗಲ್ಲ. ಯಾಕಂದ್ರೆ ಪ್ರತಿ ವರ್ಷವೂ ಅಲ್ಲಿಗೆ ಹೋಗ್ತಾರೆ, ಅದರ ಬಗ್ಗೆ ತಿಳ್ಕೊಳ್ತಾರೆ. ಮತ್ತು ಆಗಮಗಳು, ಮುಖ್ಯವಾಗಿ ಶೈವಾಗಮಗಳು ಅಂತಿದೆ. ಆ ಶೈವಾಗಮದಲ್ಲಿ 28 ಸಂಹಿತೆಗಳಿದೆ. ಆ 28 ಸಂಹಿತೆಗಳಲ್ಲಿ ಕಾಮಿಕಾಗಮ, ಕಾರಣಾಗಮ, ವಾತೂಲಾಗಮ, ಚಂದ್ರಪ್ರಭಾಗಮ, ಚಂದ್ರಾಗಮ, ಈ ತರದ ಬೇಕಾದಷ್ಟು ಸಿದ್ಧಾಂತಗಳಿದೆ. ಅದರ ಆಧಾರದ ಮೇಲೆ ಇವುಗಳನ್ನೆಲ್ಲ ತೀರ್ಮಾನ ಮಾಡಬಹುದು. ಇದಕ್ಕೆ ಹೆಚ್ಚಿನ ಜ್ಞಾನ ಬೇಕಾಗುತ್ತೆ, ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಆದರೂ ಕೂಡ ಅದು ಸಾಧ್ಯ ಅಂತ ಮಾತ್ರ ನಾವು ಹೇಳ್ಬಹುದು ಅಷ್ಟೇ. ಸೊ ಒಟ್ಟಿನಲ್ಲಿ ಇದೊಂದು ಅಪೂರ್ವವಾದಂತಹ ಒಂದು ಕ್ಷಣ. ಅದನ್ನ ನೋಡೋದು ಒಂದು ಕ್ಷಣ, ಅದು ನೋಡೋದು ಒಂದು ಪುಣ್ಯ, ತಿಳ್ಕೊಳ್ಳೋದು ಒಂದು ಪುಣ್ಯ. ಈಗ ತಾವೆಲ್ಲ ತಿಳಿಸ್ತಾ ಇದ್ದೀರಲ್ಲ, ಇದು ಒಂದು ಪುಣ್ಯ. ಆದ್ರಿಂದ ಉತ್ತರಾಯಣ ಮಕರ ಸಂಕ್ರಮಣ ಕಾಲದಲ್ಲಿ ಇಂತಹ ಒಂದು ಅದ್ಭುತವಾದ ದೃಶ್ಯ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ಅನ್ನೋದು ದೊಡ್ಡ ವಿಶೇಷ. ಇನ್ನೊಂದು ಮಾತನ್ನ ಹೇಳ್ಬೇಕು ನಾನು, ನಮಗೆ ಅನೇಕ ಫಾರಿನರ್ಸ್ ಬರ್ತಾರಲ್ಲ, ಅವರೆಲ್ಲರೂ ಭಾರತಕ್ಕೆ ಬಂದು ಬಿಸಿಲು ಕಾಯಿಸ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಎಷ್ಟೋ ದೇಶಗಳಲ್ಲಿ 6 ತಿಂಗಳ ಕಾಲ ಅವ್ರ ಮೇಲೆ ಸೂರ್ಯನ ಕಿರಣವೇ ಬೀಳೋದಿಲ್ಲ. ಹಾಗೆ ಸೂರ್ಯನ ಕಿರಣಗಳು ಬೀಳದೇ ಇದ್ದಾಗ ಅನೇಕ ರೋಗಗಳು ಬರ್ತದೆ ಅವ್ರಿಗೆ. ಆ ರೋಗಗಳು ಬರದೇ ಇರಲಿ ಅಂತ ಏನ್ ಮಾಡ್ತಾರೆ, ಬಿಸಿಲಿರುವ ಜಾಗಗಳಿಗೆ ಬಂದು ಮೈಯನ್ನ ಒಡ್ಡಿ ಸೂರ್ಯ ಸ್ನಾನವನ್ನು ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ನಮ್ಮ ಭಾರತ ಎಂತಹ ಪುಣ್ಯಭೂಮಿ ಅಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆನೂ ಇದೆ, ಸೂರ್ಯನ ಅನುಕೂಲವೂ ಇದೆ, ಸಮಶೀತೋಷ್ಣ ವಲಯವಾಗಿದೆ. ಇಂತಹ ಪವಿತ್ರ ಭೂಮಿಯಲ್ಲಿ ನಾವು ಜನ್ಮ ತಗೊಂಡಿದೀವಲ್ಲ, ಇಂತಹ ಪ್ರಾಕೃತಿಕ ಹಬ್ಬಗಳಾಗಿ ಆಚರಿಸ್ತೀವಲ್ಲ, ಎಷ್ಟು ವೈಜ್ಞಾನಿಕವಾಗಿದೆ ನಮ್ದು. ನಮ್ಮಂತಹ ಒಂದು ಸಂಸ್ಕೃತಿಯಲ್ಲಿ ನಾವು ಇದೀವಲ್ಲ ಅನ್ನೋದಕ್ಕೆ ನಮಗೆ ಒಂದು ಹೆಮ್ಮೆ, ಒಂದು ಸಂತೋಷ, ಒಂದು ಆನಂದ ಉಂಟಾಗುತ್ತೆ. ಮತ್ತು ಸೂರ್ಯನ ಅನುಗ್ರಹ, ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇದ್ರೆ ಶಾಸ್ತ್ರಗಳ ಪ್ರಕಾರ ಅವನು ಸೂರ್ಯನ ಬೆಳಕಿನಲ್ಲಿ ಬಂದು ನಿಂತ್ಕೊಳ್ಳೋದ್ರಿಂದ ಮತ್ತು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಅವನ ರೋಗಗಳು ಹೋಗುತ್ತೆ ಅಂತ ಹೇಳಿದ್ದಾರೆ. ಬೇಕಾದ್ರೆ ಇದನ್ನ ಯಾವ ವೈಜ್ಞಾನಿಕ ಅಥವಾ ಯಾವ ಡಾಕ್ಟರ್ ಹತ್ರ ಬೇಕಾದ್ರೂ ಸರ್ಟಿಫೈ ಮಾಡಿಸಬಹುದು. ಸೂರ್ಯನ ಕಿರಣಗಳಿಂದ ವಾಸಿಯಾಗದೇ ಇರುವ ಯಾವ ರೋಗಗಳೂ ಇಲ್ಲ. ಆದ್ರಿಂದ ಸೂರ್ಯನೇ ನಮ್ಮ ಜಗತ್ತಿಗೆ ಔಷಧಿ ದ್ರವ್ಯ, ಅವನೇ ವಿಟಮಿನ್ ಡಿ, ಅವನೇ ಶಕ್ತಿಯ ಕೇಂದ್ರ, ಅವನಿಂದಲೇ ನಾವೆಲ್ಲ ಬದುಕಿದೀವಿ ಅನ್ನೋದಕ್ಕೋಸ್ಕರ ಈ ಸೂರ್ಯನ ಮಹತ್ವವನ್ನು ತಿಳಿಸುವಂತಹ ಈ ಉತ್ತರಾಯಣ ಸಂಕ್ರಾಂತಿ ಅತಿ ಪವಿತ್ರತಮವಾದ ಹಬ್ಬ ಅಂತ ನಾನಾದ್ರೂ ಅಭಿಪ್ರಾಯ ಪಡ್ತೀನಿ. ಖಂಡಿತ. ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ಡಾಕ್ಟರ್ ಶಲ್ಲುಪಿಳ್ಳೈ ಅಯ್ಯಂಗಾರ್ ಅವರೇ. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಸೂರ್ಯ ರಶ್ಮಿಯ ಸ್ಪರ್ಶ ಆಗುವಂತಹ ಕ್ಷಣ ಸನ್ನಿಹಿತವಾಗಿದೆ ಗುರೂಜಿ. ಈಗಾಗಲೇ ಹೇಳಿದಂತೆ ಇದೊಂದು ವೈಜ್ಞಾನಿಕವಾಗಿ, ಪೌರಾಣಿಕವಾಗಿ, ಧಾರ್ಮಿಕವಾಗಿ, ಐತಿಹಾಸಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ
ಅಚ್ಚರಿ ಮತ್ತೆ ಒಂದು ಸಮ್ಮಿಳಿತ ಕಂಡು ಬರ್ತಾ ಇದೆ ಈ ಒಂದು ಘಟನೆಯಲ್ಲಿ. ಅದು ಕೂಡ ನಾವು ಈ ಒಂದು ಸ್ಥಳದಲ್ಲಿ ಇದ್ದೀವಿ, ನಮ್ಮ ಹೆಮ್ಮೆಯ ಬೆಂಗಳೂರಲ್ಲಿ ಇಂತಹ ಒಂದು ಕ್ಷೇತ್ರ ಇದೆ ಅನ್ನೋದು ನಿಜಕ್ಕೂ ಕೂಡ ಬಹಳ ಹೆಮ್ಮೆಯ ವಿಚಾರ. ಹೌದಮ್ಮ. ಈಗ ಸೂರ್ಯರಶ್ಮಿಯ ಸ್ಪರ್ಶ ನಂದಿಯ ಶೃಂಗಗಳ ಮೂಲಕ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ಸೂರ್ಯರಶ್ಮಿಯ ಸ್ಪರ್ಶ ಶಿವಲಿಂಗದ ಮೇಲೆ ಆಗತ್ತೆ. ಬಂಗಾರದ ಬಣ್ಣದಲ್ಲಿ ಶಿವ ಕಂಗೊಳಿಸ್ತಾನೆ. ಅದರ ನೇರ ಪ್ರಸಾರವನ್ನ ತೋರಿಸ್ತೀವಿ. ಕೆಲವೇ ನಿಮಿಷಗಳಲ್ಲಿ ಸೂರ್ಯರಶ್ಮಿಯ ಸ್ಪರ್ಶ ಶಿವಲಿಂಗಕ್ಕೆ ಆಗತ್ತೆ. ಗವಿಗಂಗಾಧರೇಶ್ವರ ಪವಿತ್ರ ದೇವಾಲಯದಲ್ಲಿ ಸೂರ್ಯ ಸ್ಪರ್ಶದ ಕೌತುಕಕ್ಕೆ ಕ್ಷಣಗಣನೆ. ಗಂಗಾಧರನ ಸನ್ನಿಧಿಯಲ್ಲಿ ನೆರಳು ಬೆಳಕಿನ ಆಟಕ್ಕೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರೋದು. ಗಂಗಾಧರನ ದೇಗುಲಕ್ಕೆ ಸೂರ್ಯರಶ್ಮಿಯ ಪ್ರವೇಶ ಆಗುತ್ತೆ. ಗುರೂಜಿ, ಈ ಒಂದು ಕ್ಷಣ ಇದೆಯಲ್ಲ, ನಿಜಕ್ಕೂ ಬಂಗಾರದ ಬಣ್ಣದಲ್ಲಿ ಶಿವ ಕಂಗೊಳಿಸುವಂತಹ ದೃಶ್ಯ ಇದೆಯಲ್ಲ, ಅದನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ನಾವು TV9 ಮೂಲಕ ನೇರ ಪ್ರಸಾರದಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಈ ಕ್ಷಣದಲ್ಲಿ ಇಲ್ಲಿಯ ಶಿವನನ್ನ ದರ್ಶನ ಮಾಡಿದ್ರೆ, ಆತ್ಮಲಿಂಗ ದರ್ಶನ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿ ಆಗತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಆತ್ಮಲಿಂಗದ ದರ್ಶನ ಮಾಡೋದು ಅಂದ್ರೆ ಏನು? ಆತ್ಮಲಿಂಗ ಹೇಗೆ ಅದಕ್ಕೂ ಹೇಗೆ ಹೋಲಿಕೆ ಮಾಡ್ತಾರೆ? ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಲಂಕಾಧಿಪತಿಯಾದಂತಹ ರಾವಣ ಅವನ ತಾಯಿ ಕೇಳ್ಕೊಳ್ತಾಳೆ ಮಗನ ಹತ್ರ. ಪೌಲಸ್ತ್ಯವಂಶಸ್ನಾದ ಮಹಿಳೆ ಅವನ ರಾವಣನ ತಾಯಿ, ನನ್ನ ಮೋಕ್ಷ ಪ್ರಾಪ್ತಿಗಾಗಿ ಈಶ್ವರನ ಆತ್ಮಲಿಂಗದ ಒಂದು ಪೂಜೆ ನಾನು ಮಾಡಬೇಕು, ತಗೊಂಡು ಬಾ, ಈಶ್ವರನ ಆತ್ಮಸಹಿತವಾಗಿ ತಗೊಂಡು ಬಾ. ಅವನಲ್ಲಿ ಹೋಗಿ ಶಿವನ ಹತ್ರ ಘೋರ ತಪಸ್ಸು ಮಾಡಿ ಕೇಳ್ತಾನೆ. ಆದರೆ ಈಶ್ವರ ತಪಸ್ಸಿಗೆ ಒಪ್ಕೊಳ್ಳೋದಿಲ್ಲ. ಅವನ ತಪಸ್ಸಿಗೆ ಆಗ ಅವನು ಬಲಾತ್ಕಾರ, ನನಗೆ ಬೇಕೇ ಬೇಕು, ನನ್ನ ತಾಯಿಗೆ ಆಸೆ ಇದು ಅಂತ. ಅವನ ತಪಸ್ಸಿಗೆ ಕೊನೆಗೆ ಮಣದು ಈಶ್ವರ ತನ್ನ ಆತ್ಮವನ್ನು ಸಮರ್ಪಣೆ ಮಾಡಿ ಕೊಡ್ತಾನೆ. ಆದರೆ ಒಂದು ಕಂಡೀಷನ್ ಹಾಕ್ತಾನೆ, ನೀನು ಲಂಕೆ ತಲುಪೋವರೆಗೂ ಎಲ್ಲೂ ಕೆಳಗಡೆ ಇಡೋ ಹಾಗಿಲ್ಲ, ಎಲ್ಲಾದರೂ ಇಟ್ಟರೆ ನಾನು ಅಲ್ಲೇ ಕುತ್ಕೊಂಡು ಬಿಡ್ತೀನಿ. ಅವನಿಗೆ ಸಾಯಂಕಾಲ ಸಮುದ್ರ ತೀರದಲ್ಲಿ ಹೋಗ್ತಾ ಇರ್ತಾನೆ. ಸಾಯಂಕಾಲ ಸಮಯದಲ್ಲಿ ಅರ್ಘ್ಯ ಸಮಯ, ಅರ್ಘ್ಯ ಕೊಡಬೇಕಾದಂಥ ಅನಿವಾರ್ಯತೆ, ಆದರೆ ಅದನ್ನೆಲ್ಲೂ ಇಡೋ ಹಾಗಿಲ್ಲ. ಅದೇ ರೀತಿ ಕರ್ಮಲೋಪನ ಮಾಡೋ ಹಾಗಿಲ್ಲ ಅನ್ನೋ ಸಂದರ್ಭದಲ್ಲಿ ಆ ಬ್ರಾಹ್ಮಣ ರೂಪಿ ಒಟು ಅಲ್ಲಿ ಕಾಣಿಸ್ತಾನೆ. ಅವನ ಹತ್ರ ಇದನ್ನ ಹಿಡ್ಕೊಳ್ಳಪ್ಪ, ನಾನು ಅರ್ಘ್ಯ ಕೊಟ್ಬಿಟ್ಟು ಬರ್ತೀನಿ. ಆ ಒಟು ಹೇಳ್ತಾನೆ, ನನಗೆ ಇದು ಬಹಳ ಭಾರ ಇದೆ, ಇಷ್ಟೇ ಹೊತ್ತಿನೊಳಗಡೆ ನೀನು ಬರಬೇಕು, ಲೇಟ್ ಆದ್ರೆ ನಾನು ಇಲ್ಲೇ ಇಟ್ಬಿಡ್ತೀನಿ ಅಂತ. ಅವನ ಅರ್ಘ್ಯ ಬಿಡೋದಕ್ಕೆ ಮುಂಚೆನೇ ಇವನು ಅದನ್ನು ಸಮಯ ಮೀರ್ತು ಅಂತ ಹೇಳಿ ಅಲ್ಲಿ ಇಡ್ತಾನಂತೆ. ಅದೇ ಕ್ಷೇತ್ರ ಗೋಕರ್ಣ ಆತ್ಮಲಿಂಗ ಕ್ಷೇತ್ರ ಅಂತ ಕರೀತಾರೆ ಅಂತಕ್ಕಂಥ ಪುರಾಣದಲ್ಲಿ ಈ ರೀತಿಯಾದ 10 ಕಥೆಗಳನ್ನು ನಾವು ಕೇಳ್ಬೋದು. ಅಂತಹ ಒಂದು ಆತ್ಮಲಿಂಗದ ದರ್ಶನಕ್ಕೆ, ಪೂಜೆಗೆ ವಿಶೇಷವಾದಂತಹ ಮಹತ್ವ. ಜ್ಯೋತಿರ್ಲಿಂಗ ದರ್ಶನಕ್ಕೂ ಇದೇ ರೀತಿಯಾದ ಮಹತ್ವ. ಆದರೆ ಈ ಸಂದರ್ಭದಲ್ಲಿ ಗಂಗಾಧರೇಶ್ವರ ದೇವಸ್ಥಾನದ ಒಂದು ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಪಡಿತಕ್ಕಂಥದ್ದು ಸೂರ್ಯರಶ್ಮಿ ಅದ್ರ ಮೇಲೆ ಬಿದ್ದಾಗ ಆತ್ಮಲಿಂಗ ಪೂಜೆಗೆ, ಆತ್ಮಲಿಂಗ ದರ್ಶನಕ್ಕೆ ಸಮಾನವಾದ್ದು ಅಂತಕ್ಕಂಥ ಒಂದು ನಂಬಿಕೆ ನಮ್ಮ ಹಿರಿಯರಿಂದ ಬಂದಂಥದ್ದು. ಹಾಗಾಗಿ ಇದಕ್ಕೆ ಅಷ್ಟು ಮಹತ್ವ ನಾವು. ಆದ್ರೆ ಗುರೂಜಿ, ಈ ಬಾರಿ ಈ ಒಂದು ಸೂರ್ಯರಶ್ಮಿಯ ದರ್ಶನ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮೋಡ ಕವಿದ ವಾತಾವರಣ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೋಡ ಕವಿದ ವಾತಾವರಣ ಇತ್ತು, ಮಧ್ಯಾಹ್ನ ಬಿಸಿಲು ಪ್ರಾರಂಭ ಆಯಿತು. ಈ ನಂದಿಯ ಶೃಂಗಗಳ ಮೂಲಕ ಸೂರ್ಯರಶ್ಮಿ ಬಂದಿರೋದು ಸ್ವಲ್ಪ ನೋಡಿದ್ವಿ. ಅದಾದ್ಮೇಲೆ ನೇರವಾಗಿ ಶಿವಲಿಂಗಕ್ಕೆ ದರ್ಶನ ಆಗ್ಬೇಕಾಗಿತ್ತು. ಇಲ್ಲ, ಈಗ ಆಗ್ತಾ ಇಲ್ಲ, ಸೂರ್ಯ ಅಸ್ತದ ಸಮಯ ಆಗ್ತಾ ಇದೆ ಅಂತಕ್ಕಂಥ ಒಂದು ಆತಂಕ ಅಲ್ಲಿರತಕ್ಕಂಥ ಭಕ್ತರಲ್ಲಿ ಮನೆ ಮಾಡಿರೋ ಸಾಧ್ಯತೆಗಳಿದೆ. ಯಾಕೆಂದರೆ ಸಾಧಾರಣವಾಗಿ ಈ ಒಂದು ಸಮಯ ಸೂರ್ಯಾಸ್ತ ಬೇಗ ಆಗುತ್ತೆ. ಈಗ ಹೆಚ್ಚು ಕಡಿಮೆ 5:45 ಆಗ್ತವೆ, 5:15 ಆಗ್ಬಿಡ್ತು. ಇನ್ನೊಂದು 10-20 ನಿಮಿಷದಲ್ಲಿ ಸೂರ್ಯ ಅಸ್ತವಾಗತ್ತೆ. ಈ ಸಾರಿ ಸೂರ್ಯ ಕಿರಣ ಅಲ್ಲಿ ದರ್ಶನ ಬರದೇ ಇದ್ರೆ ಏನಪ್ಪ ಅಂತಕ್ಕಂಥ ಒಂದು ಆತಂಕ. ಅದೇ ರೀತಿಯಲ್ಲಿ ಇನ್ನೊಂದು ನಂಬಿಕೆಯೂ ಇದೆ. ಯಾವುದೇ ಕಾರಣಕ್ಕೂ ಅಲ್ಲಿ ಸೂರ್ಯನ ದರ್ಶನ ಆಗದೇ ಇದ್ರೆ, ಸೂರ್ಯ ರಶ್ಮಿ ಅಲ್ಲಿ ಬೀಳದೇ ಇದ್ರೆ, ಅದು ಬೇರೆ ಥರದಲ್ಲಿ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದಿಷ್ಟು ಆಪತ್ತನ್ನ, ಸಮಸ್ಯೆಯನ್ನ ತಂದಿಡತ್ತೆ ಅಂತಕ್ಕಂಥ ಒಂದು ನಂಬಿಕೆಯೂ ಇದೆ. ನೋಡ್ತಾ ಇದೀವಿ ನೋಡಿ, ಅಲ್ಲಿ ಮೋಡದ ವಾತಾವರಣ ತುಂಬಿರೋದ್ರಿಂದ ಈಗ ಸ್ವಲ್ಪ ಆತಂಕ ಆಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಸುದೀರ್ಘ ದರ್ಶನ ಆಗಿತ್ತು ಅನ್ನೋ ಕಾರಣಕ್ಕೆ ಆಪತ್ತು ಎದುರಾಯಿತು. ಇಡೀ ವರ್ಷ ಇಡೀ ಕೆಲವೇ ಕ್ಷಣಗಳು, ಕೆಲವೇ ಸೆಕೆಂಡ್ಗಳು ಆದ್ರೂ ಅಲ್ಲಿ ಸೂರ್ಯ ರಶ್ಮಿ ಜಗದ್ರಕ್ಷಕನ ಪಾದಸ್ಪರ್ಶ ಮಾಡದೇ ಇದ್ರೆ ಅದು ಇನ್ನೊಂದು ರೀತಿಯಲ್ಲಿ ಅವಘಡಕ್ಕೆ, ಬಹಳಷ್ಟು ದೊಡ್ಡ ದೊಡ್ಡ ಅನಾಹುತಕ್ಕೆ ಕಾರಣವಾಗತ್ತೆ ಅಂತಕ್ಕಂಥದ್ದು ಕೂಡ ನಮ್ಮ ನಂಬಿಕೆ ಮಾತ್ರ ಅಲ್ಲ, ಹಿರಿಯರು ಕಂಡುಕೊಂಡಂಥ ಅನುಭವದ ಮಾತು. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ
ಆ ರೀತಿ ಆಗದೇ ಇದ್ದಾಗ ಆ ಒಂದು ವರ್ಷ ಸಾಕಷ್ಟು ಸಮಸ್ಯೆಗಳು ಜನಕ್ಕೆ ವಿಶ್ವಾದ್ಯಂತ ಬಂದಿತ್ತು ಅಂತಕ್ಕಂಥದ್ದು ಇತಿಹಾಸದಲ್ಲಿ ನಾವು ಕೆದಕಿದಾಗ ಗೊತ್ತಾಗ್ತಕ್ಕಂಥ ಈ ರೀತಿ ಆಗಿದೆಯಾ ಗುರೂಜಿ? ಹಿಂದೆಲ್ಲ ಆಗಿದೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟಿರೋದು, ನಾನು ಕೇಳ್ಪಟ್ಟಿರ್ತಕ್ಕಂಥದ್ದು ಹೀಗಾಗಿದೆ ಅಂತ ಹೇಳಿ. ಇನ್ನು ಕೆಲವು ಸಾರಿ ನಿಜ ಪ್ರಕೃತಿ ಮನುಷ್ಯರ ಹಿಡಿತದಲ್ಲಿ ಇಲ್ಲ, ಭಗವಂತನೇ ಪ್ರಕೃತಿಯ ನಿಯಾಮಕ. ನಿಜ. ಹಾಗಾಗಿ ಅವನ ಇಚ್ಛೆಗೆ ವಿರುದ್ಧವಾಗಿ ಏನೂ ನಡೆಯೋಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದಿಲ್ಲ. ಈ ಸಂದರ್ಭ ನೋಡ್ತಾ ಇದ್ರೆ ಅಂದ್ರೆ ಪ್ರಕೃತಿಯನ್ನ ಅರ್ಥ ಮಾಡಿಕೊಂಡು ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ತಪೋಬಲದಿಂದ ವಾಸ್ತುಶಾಸ್ತ್ರ ಪರಿಣಿತರಾಗಿ ಏನೇ ನಿರ್ಮಾಣ ಮಾಡಿ ಇದನ್ನ ವರ್ಷಾನುಗಟ್ಟಲೆ ನಾವು ನೋಡ್ತಾ ಬಂದರೂ ಕೂಡ ಸೂರ್ಯ ಯಾವ ಕ್ಷಣದಲ್ಲಿ ಬೇಕಾದರೂ ಮರೆ ಆಗಬಹುದು. ಪ್ರಕೃತಿಯ ಒಂದು ಆಟದ ಮುಂದೆ ಮನುಷ್ಯನ ನಿರ್ಮಾಣ ಏನು ಅಲ್ಲ ಅನ್ನೋದಕ್ಕೆ ಇವತ್ತು ಮತ್ತೊಂದು ಉದಾಹರಣೆ ತರ ಅನ್ನಿಸ್ತಾ ಇದೆ. ಇದೇ ರೀತಿಯಲ್ಲಿ ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ದೊಡ್ಡ ಕೌತುಕ ಈಶ್ವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹೇಳಬೇಕು ಅಂದ್ರೆ, ಆಫ್ರಿಕಾದ ದೇಶದ ಮುಂಬಾಸ ಅಂತಕ್ಕಂಥ ಒಂದು ದ್ವೀಪನಗರ, ಅಲ್ಲಿ ಸಮುದ್ರ ತೀರದಲ್ಲಿ ಸುಮಾರೊಂದು 50 ಅಡಿ ಅಗಲ, ಸುಮಾರೊಂದು 30-35 ಅಡಿ ಆಳ, ಅಲ್ಲಿ ಒಂದು ಶಿವನ ವಿಗ್ರಹ, ಉದ್ಭವ ಮೂರ್ತಿ. ಅಲ್ಲೂ ಸುತ್ತಲೂ ನೀರಿದೆ ಮೇಲ್ಗಡೆ, ಆ ಸಮುದ್ರದ ಅಲೆಗಳು ಅಲ್ಲಿವರೆಗೂ ಬರುತ್ತೆ. ಅದನ್ನು ದಾಟಿ ಆ ಕಡೆ ಈ ಕಡೆಯಲ್ಲಿ ಸುಮಾರು ಒಂದು 30-40 ಅಡಿ ಹಿಂದಕ್ಕೆ ಹೋಗುತ್ತೆ. ಆದರೆ ಅದಷ್ಟು ಜಾಗಕ್ಕೆ ಮಾತ್ರ ಸಮುದ್ರದ ನೀರು ಬರೋದಿಲ್ಲ, ಮಟ್ಟವಾಗೇ ಇದೆ ಅದು. ನನಗೆ ರಾತ್ರಿ ಹೊತ್ತು ಬರುತ್ತೋ ಹಗಲು ಹೊತ್ತು ಬರುತ್ತೋ ಎಷ್ಟೊತ್ತಿಗೆ ಬರುತ್ತೆ ಅಂದರೆ ಯಾವಾಗಲೂ ಅಲ್ಲಿ ನೀರು, ಹೊಂಡದೊಳಗಡೆ ನೀರು ಬರೋದಿಲ್ಲ, ಅದಷ್ಟು ಜಾಗಕ್ಕೆ ಮಾತ್ರ. ಸುತ್ತಲೂ ನೀರು ಬರುತ್ತೆ, ಸಮುದ್ರದ ಅಲೆಗಳು ಬರುತ್ತೆ, ಅದಷ್ಟು ಜಾಗಕ್ಕೆ ಮಾತ್ರ ಬರೋದಿಲ್ಲ. ಅಲ್ಲೊಂದು ಈಶ್ವರನ ವಿಗ್ರಹ, ಶಿವಲಿಂಗ. ಆ ಭಗವಂತನ ಲೀಲೆ ಅಲ್ಲಿ ಇರ್ತಕ್ಕಂತಹ ಗುಜರಾತಿ ಸಮುದಾಯದ ಭಾರತೀಯ ಸಂಜಾತರು ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಬಹಳ ವಿಶೇಷವಾದಂಥ ಕ್ಷೇತ್ರ, ಅಲ್ಲಿಗೆಲ್ಲ ಅದು ಬಹಳ ಪವಿತ್ರವಾದಂಥ ಕ್ಷೇತ್ರ ಅಂತ ಹೇಳಿ ಲಕ್ಷಾಂತರ ಜನ ಭಕ್ತರು ಆ ದೇಶದಲ್ಲಿರ್ತಕ್ಕಂಥವ್ರು ಹೋಗ್ತಾರೆ ಅಲ್ಲಿಗೆ. ಹಾಗೆ ಈಶ್ವರನ ಅಥವಾ ಭಗವಂತನ, ಜಗದ್ರಕ್ಷಕನ, ಜಗನ್ನಿಯಾಮಕನ ಆಟ ಏನು ಅನ್ನೋದು ಎಷ್ಟೇ ಬುದ್ಧಿವಂತರಾದರೂ ಕೂಡ ಯಾರಿಗೂ ಗೊತ್ತಾಗ್ತಕ್ಕಂಥದ್ದಲ್ಲ. ಇವತ್ತು ಇನ್ಯಾವ ಕಾರಣಕ್ಕೆ ಏನು ನಮ್ಮಿಂದ ಸಮಸ್ಯೆ ತಪ್ಪಾಗಿದೆಯೋ ಅದರ ಇದರಿಂದಲೋ ಏನೋ ಪ್ರಕೃತಿ ನಮಗೆ ಸಹಕರಿಸದೇನೆ ಸೂರ್ಯರಶ್ಮಿ ಬೀಳದೇ ಇರತಕ್ಕಂಥ ಸಾಧ್ಯತೆಯೂ ಕೂಡ ಇರುತ್ತೆ. ನಿಜ ಗುರೂಜಿ, ಈಗ ಈ ಥರ ಆದಾಗ, ಈಗ ಸೂರ್ಯರಶ್ಮಿಯ ಸ್ಪರ್ಶ ಆಗಿಲ್ಲ, ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ, ಭಕ್ತರು ಕೂಡ, ದೇವಸ್ಥಾನದವರು ಕೂಡ, ಎಲ್ಲರೂ ಕೂಡ, ಅಂದರೆ ಸೂರ್ಯರಶ್ಮಿಯ ಸ್ಪರ್ಶ ಆಗಬೇಕಾಗಿತ್ತು, ಎಂದಿನಂತೆ ಆಗಿಲ್ಲ. ಹಾಗಿದ್ದಾಗ ಇದಕ್ಕೆ ಏನಾದರೂ ಮತ್ತೆ ಪರಿಹಾರ ಆಗಿ ಏನಾದರೂ ಪೂಜೆಗಳು ಮಾಡಬೇಕಾಗತ್ತಾ? ಹೇಗೆ? ಅಲ್ಲಿಯ ಒಂದು ಅರ್ಚಕ ಸಮೂಹ ಏನಿದ್ದಾರೆ, ದೀಕ್ಷಿತರು ಮತ್ತು ಆ ಪರಂಪರೆಯಿಂದ ಈಶ್ವರನ ಆರಾಧನೆ ಕೈಂಕರ್ಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಅವರಿಗೆ ಅವರ ಪದ್ಧತಿ, ಅಲ್ಲಿಯ ಒಂದು ಆಗಮ ರೀತಿಯ ಏನು ಮಾಡ್ಬೋದು ಅಂತಕ್ಕಂಥದ್ದು ಅವರೇ ನಿರ್ಣಯ ಮಾಡಬೇಕಾಗತ್ತೆ ಹೊರತಾಗಿ ಹೊರಗಿನವರ ನಾವು ಅದರ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಕಷ್ಟ ಸಾಧ್ಯ. ಅಂದ್ರೆ ಇಲ್ಲಿ ಟೋಟಲ್ ಆಗಿ ನಾವು ಕಾನ್ಸೆಪ್ಟ್ ಅಂತ ನೋಡೋದಾದ್ರೆ, ಸೂರ್ಯ ಶಿವನಿಗೆ ನಮಸ್ಕರಿಸಿ ಉತ್ತರಾಯಣದ ಕಡೆಗೆ ತೆರಳೋದು ಅಂತ, ತನ್ನೆಲ್ಲ ಪಾಪಗಳನ್ನ ಕಳೆದು ಸೂರ್ಯ ಅಲ್ಲಿಂದ ತೆರಳ್ತಾನೆ ಅನ್ನುವಂತಹ ವಿಚಾರ, ನಂದಿಯ ಶೃಂಗಗಳ ಮೂಲಕ ಶಿವನಿಗೆ ನಮಸ್ಕರಿಸ್ತಾನೆ, ನಮಸ್ಕಾರ ಮಾಡಿ ತನ್ನ ಉತ್ತರ ದಿಕ್ಕಿನ ಪ್ರಯಾಣ. ಇಲ್ಲಿ ಈ ದೃಶ್ಯ ಈಗ ಮೋಡ ಕವಿದ ವಾತಾವರಣದಿಂದಾಗಿ ಇಲ್ಲಿ ಸೂರ್ಯನ ರಶ್ಮಿ ಕಾಣಿಸ್ತಾ ಇಲ್ಲ, ಅಂದ್ರೆ ಸೂರ್ಯನ ನಮನ ಆಗಿಲ್ಲ ಇಲ್ಲಿ ಶಿವನಿಗೆ, ಇನ್ನೂ ಆಗಿಲ್ಲ. ನಮಗೆ ಕಾಣಿಸೋ ರೀತಿಯಲ್ಲಿ, ಮನುಷ್ಯನಿಗೆ ಗೋಚರವಾಗೋ ರೀತಿಯಲ್ಲಿ ಆಗಿಲ್ಲ ಅನ್ನೋದ್ರ ಹೊರತಾಗಿ ಅಲ್ಲಿಗೆ ಸೂರ್ಯನ ಬೆಳಕಲ್ಲಿ ತಲುಪಿರುತ್ತೆ. ಆ ಬಿಸಿಲಿನ ಝಳ ಅಲ್ಲಿ ಹೋಗಿ ಏನು ನಮಗೆ ಅದು ಸ್ವರ್ಣಮಯವಾಗಿ ಕಾಣಿಸ್ತಾ ಇಲ್ಲ, ಬಂಗಾರಮಯವಾಗಿ ಕಾಣಿಸ್ತಾ ಇಲ್ಲ, ನಮ್ಮ ಕಣ್ಣಿಗೆ ಅದು ಗೋಚರಿಸ್ತಿಲ್ಲ ಅಂತಕ್ಕಂಥದ್ದೇ ಒಂದೇ ಹೊರತಾಗಿ ಆ ಸೂರ್ಯನ ಮತ್ತು ಭಗವಂತನ ಒಂದು ಸ್ಪರ್ಶ ಆಗಿರುತ್ತಲ್ಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ. ನಮ್ಮ ಮನುಷ್ಯರಿಗೆ ಅದು ಕಾಣಿಸ್ತಾ ಇಲ್ಲ, ನಮಗದು ಕಾಣಿಸಿದಾಗ್ಲೇ ಒಂದು ಸಿಗ್ತಕ್ಕಂಥ ಆನಂದ, ಒಂದು ಭರವಸೆ, ಒಂದು ನಂಬಿಕೆ. ಅದಿಲ್ಲ, ಆಗಿಲ್ಲ ಈ ಸಾರಿ, ಇನ್ನೂ ಆಗಿಲ್ವಲ್ಲ ಅಂತಕ್ಕಂಥ ಒಂದು ಆತಂಕ ಇದೆ. ಅಂದ್ರೆ ಅಭಿಷೇಕ ಎಂದಿನಂತೆ ನಡೀತಾ ಇದೆ, ನಾವೀಗ ನೋಡ್ತಾ ಇದೀವಿ, ಅಭಿಷೇಕ ನಡೀತಾ ಇದೆ, ಉಳಿದ ಕೈಂಕರ್ಯಗಳೆಲ್ಲ ನಡೀತಾ ಇದೆ. ಆದರೆ ಇನ್ನೂ ಆ ರಶ್ಮಿ ಸ್ಪರ್ಶ ಮಾಡಿರ್ತಕ್ಕಂಥದ್ದು ಅಲ್ಲಿ ಸೇರಿರ್ತಕ್ಕಂತಹ ಭಕ್ತ ಸಮೂಹಕ್ಕೆ ಮತ್ತು ನಮ್ಮ ವಾಹಿನಿಯಲ್ಲಿ ವೀಕ್ಷಿಸ್ತಾ ಇರತಕ್ಕಂತಹ ಕೋಟ್ಯಾಂತರ ಜನ ಭಕ್ತರಿಗೆ ಅದನ್ನು ಗೋಚರಿಸ್ತಾ ಇಲ್ಲ ಅಷ್ಟೇ. ನಿಜ, ಇದು ಕ್ಷಣ ತಪ್ಪು ಹೋಯ್ತು ಅಂತಂದ್ರೆ, ಈ ವೀಕ್ಷಣೆ ಸಮಯ ತಪ್ಪು ಹೋಯ್ತು ಅಂತಂದ್ರೆ ಮುಂದಿನ ವರ್ಷ ತನಕ ಕಾಯ್ಬೇಕು ಮಕರ ಸಂಕ್ರಾಂತಿ. ಸಾಧಾರಣವಾಗಿ ಇದು ಈ ವರ್ಷದ ಲೆಕ್ಕಾಚಾರ ಸುಮಾರು 5 ಗಂಟೆ 14 ನಿಮಿಷದಿಂದ 5 ಗಂಟೆ 17 ನಿಮಿಷದ ಒಳಗಡೆ ಇದಾಗಬೇಕು ಅಂತ ಒಂದು ಲೆಕ್ಕಾಚಾರ. 5 ಗಂಟೆ 17 ನಿಮಿಷ ಅಂತ ಲೆಕ್ಕ ಹಾಕೊಂಡಿದ್ವಿ. ಈಗಾಗಲೇ ನಮಗೆ ಒಂದು 20 ನಿಮಿಷ ಜಾಸ್ತಿ ಆಯ್ತು ಅಂದ್ಕೊಳ್ತೀನಿ. ಅದರಿಂದ 15 ನಿಮಿಷ ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಸೂರ್ಯ ಅಸ್ತದ ಸಮಯ. ಹಾಗಾಗಿ ಈಗ ಇನ್ನೂ ಅದು ಸ್ಪರ್ಶ ಸ್ವಲ್ಪ ಅನುಮಾನ ಅಂತ ಕಾಣಿಸ್ತಾ ಇದೆ ಈ ವರ್ಷ. ಅದು ಇದೇ ರೀತಿ ಹಿಂದೆ ಆಗಿತ್ತು ಅಂತ ಕಾಣುತ್ತೆ. ನಮ್ಮ ದೀಕ್ಷಿತರನ್ನ ಕೇಳಿದರೆ
ಅವರು ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಹೇಳ್ಬೋದು ಅಂದ್ಕೊಳ್ತೀನಿ. ಖಂಡಿತ. ಈಗ ಸೂರ್ಯ ರಶ್ಮಿಯ ಸ್ಪರ್ಶ ನಮ್ಮೆಲ್ಲರೂ ಕಾಣೋ ತರ ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಶಿವನಿಗೆ ಸಲ್ಲಿಸಬೇಕಾದಂತಹ ಪೂಜೆ ಪುನಸ್ಕಾರ ಅಭಿಷೇಕಗಳಂತೂ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನೆರವೇರ್ತಾನೆ ಇದೆ. ಈ ಸಂದರ್ಭದಲ್ಲಿ ಸೂರ್ಯರಶ್ಮಿ ಬಿದ್ದಿದ್ರೆ ಆ ಬಂಗಾರದ ಬಣ್ಣದಲ್ಲಿ ಶಿವಲಿಂಗ ಕಂಗೊಳಿಸುವಂತಹ ದೃಶ್ಯವನ್ನ ಕಣ್ತುಂಬಿಕೋಬಹುದಿತ್ತು. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯರಶ್ಮಿಯ ಸ್ಪರ್ಶ ಆಗತ್ತೆ ಶಿವಲಿಂಗಕ್ಕೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಸಹಸ್ರಾರು ಭಕ್ತರು ಕೂಡ ಅಲ್ಲಿ ಆಗಮಿಸಿ ಕಾಯ್ತಾ ಇದ್ರು. ಆದ್ರೆ ಈ ಬಾರಿ ಪ್ರಕೃತಿಯ ಅಚ್ಚರಿ ಏನಂತಂದ್ರೆ ಮೋಡ ಕವಿದ ವಾತಾವರಣದಿಂದಾಗಿ ಸೂರ್ಯರಶ್ಮಿಯ ಸ್ಪರ್ಶ ಆಗಿಲ್ಲ ಶಿವಲಿಂಗಕ್ಕೆ. ಹೀಗಾಗಿ ಆ ಒಂದು ಸುವರ್ಣ ಘಳಿಗೆ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಅಲ್ಲಿ ಆಗಮಿಸಿರುವಂತಹ ಭಕ್ತರು ಕೂಡ ಸ್ವಲ್ಪ ಮಟ್ಟಿಗೆ ನಿರಾಶೆಗೊಳಗಾಗಿದ್ದಾರೆ. ಆದ್ರೆ ಈ ರೀತಿ ಆಗಿರುವಂತಹ ಘಟನೆ ಏನಿದೆ, ಸೂರ್ಯರಶ್ಮಿಯ ಸ್ಪರ್ಶ ಆಗದೇ ಇರುವಂತಹ ವಿಚಾರ, ಇದಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರ ಕೂಡ ನಡೀತಾ ಇದೆ, ಅಭಿಷೇಕಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ವಿಸ್ಮಯಕಾರಿ ದೃಶ್ಯ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ರು. ಸಂಜೆ 5:17 ಸೂರ್ಯರಶ್ಮಿಯ ಸ್ಪರ್ಶ ಆಗತ್ತೆ ಶಿವಲಿಂಗಕ್ಕೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನಂದಿಯ ಶೃಂಗಗಳ ತನಕ ಅಷ್ಟೇ ಸೂರ್ಯರಶ್ಮಿಯ ಆಗಮನ ಆಯಿತು. ಅದಾದ ನಂತರ ಅಲ್ಲಿಂದ ಶಿವಲಿಂಗಕ್ಕೆ ಸ್ಪರ್ಶ ಆಗುವಂತಹ ಪ್ರತಿ ವರ್ಷ ಘಟಿಸುವಂತಹ ಅಚ್ಚರಿ ಏನಿತ್ತು ಅದು ಈ ಬಾರಿ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಮೋಡ ಕವಿದ ವಾತಾವರಣ. ನಾವೀಗ ನೋಡ್ತಾ ಇದ್ವಿ, ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಸೂರ್ಯರಶ್ಮಿ ಶಿವಲಿಂಗ ಸ್ಪರ್ಶಿಸುವಂತಹ ಆ ಒಂದು ಗಳಿಗೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಶಿವನಿಗೆ ಸಲ್ಲಬೇಕಾದಂತಹ ಎಲ್ಲಾ ಪೂಜೆ ಪುನಸ್ಕಾರಗಳು, ಅಭಿಷೇಕ ಎಲ್ಲವೂ ಕೂಡ ಯಥೇಚ್ಛವಾಗಿ ನೆರವೇರ್ತಾ ಇದೆ. ಆದರೆ ಈ ಘಳಿಗೆಯನ್ನು ಕಣ್ತುಂಬಿಕೊಳ್ಳೋದಿಕ್ಕೇನು ಬೇರೆ ಬೇರೆ ಕಡೆಗಳಿಂದ ಜನ ಆಗಮಿಸಿದ್ರು. ಅದರಲ್ಲೂ ಕೂಡ ಈ ವರ್ಷ ಅಂತೂ ಶಿವಲಿಂಗದ ಮೇಲೆ ಸೂರ್ಯರಶ್ಮಿಯ ದರ್ಶನ ಆಗುವಂಥದ್ದನ್ನು ಕಣ್ತುಂಬಿಕೊಂಡ್ರೆ ಇನ್ನಷ್ಟು ಪುಣ್ಯ ಪ್ರಾಪ್ತಿ ಆಗತ್ತೆ, ಎಲ್ಲ ಸಂಕಷ್ಟಗಳು ದೂರ ಆಗತ್ತೆ ಅಂತ ವರ್ಷಡೀ ಕಾದು ಆಗಮಿಸಿದ್ರು ಜನ. ಅವರಿಗೆ ಈ ಒಂದು ದರ್ಶನ ಸಿಕ್ಕಿಲ್ಲ. ನಾವೀಗ ನೇರ ಪ್ರಸಾರದಲ್ಲಿ ಅದನ್ನು ನೋಡೋದಿಕ್ಕೆ ಅಂತ ಕಾಯ್ತಾ ಇದ್ವಿ. ಮೋಡ ಕವಿದ ವಾತಾವರಣದಿಂದಾಗಿ ಅದು ಸಾಧ್ಯ ಆಗಿಲ್ಲ. ಅಪರೂಪದ ಶಿವಲಿಂಗದ ದರ್ಶನ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಬಂಗಾರದ ಬಣ್ಣದಲ್ಲಿ ಹೊಳೆಯುವಂತಹ ಸ್ವಯಂಭೂ ಮೂರ್ತಿಯನ್ನ ಕಣ್ತುಂಬಿಕೊಳ್ಳುವಂತಹ ಆ ಭಾಗ್ಯ ಈ ವರ್ಷ ಯಾರಿಗೂ ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ಮೋಡ ಕವಿದ ವಾತಾವರಣದಿಂದಾಗಿ ಎಲ್ಲವೂ ಕೂಡ ನಿರೀಕ್ಷೆಗೆ ತಕ್ಕಂತೆ ಆಗ್ಲಿಲ್ಲ. ಆದ್ರೆ ಪ್ರಾಕೃತಿಕವಾಗಿ ಸೂರ್ಯನ ಬದಲಾವಣೆ, ಪಥ ಬದಲಾವಣೆ ಏನಿರುತ್ತೆ ಅದೆಲ್ಲವೂ ಕೂಡ ಸಹಜವಾಗಿ ಆಗ್ತಾ ಇರುತ್ತೆ. ಆದ್ರೆ ಈ ದೇವಸ್ಥಾನದಲ್ಲಿ ಘಟಿಸುವಂತಹ ಅಚ್ಚರಿ ಈ ಬಾರಿ ಕಣ್ತುಂಬಿಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ. ಗುರುಜಿ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದ ನಿಮಗೆ. ಸಮಸ್ತ ಸನ್ಮಂಗಳಾನಿ ಭವಂತು. ಒಟ್ಟಾರೆ ಸೂರ್ಯರಶ್ಮಿಯ ದರ್ಶನ ಈ ಬಾರಿ ಆಗಿಲ್ಲ. ಆದರೆ ಶಿವನಿಗೆ ಸಲ್ಲಬೇಕಾದಂತಹ ಪೂಜೆ ಪುನಸ್ಕಾರಗಳು, ಅಭಿಷೇಕ ಎಲ್ಲವೂ ಕೂಡ ಮುಂದುವರಿತಾ ಇದೆ. ಇದೇ ಹೊತ್ತಿನ ವಿಶೇಷ.